ಆಯಾಸವಾಗಿ ಬಂದಿರೋ ಈ ನಿನ್ನ ನನಗೆ ಸ್ವಲ್ಪ ಮಜ್ಜಿಗೆ ಇದ್ದರೆ ತೆಗೆದುಕೊಂಡು ಬಾರಮ್ಮ. ಸವಿತಾ, ಬೇಗ ಬಾರಮ್ಮ. ಸವಿತಾ, ಯಾಕಮ್ಮ ಇಲ್ಲಿ ಮಲಗಿದೆಯಾ? ಸವಿತಾ, ಏನಾಗಿದೆಯಮ್ಮ? ಸವಿತಾ, ಇದೇನು ಸವಿತಾ, ನಿನ್ನ ವೇದನೆ ಎದ್ದೇಳಮ್ಮ. ಇಲ್ಲ, ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ರಾಜ, ಸವಿತಾ ಏನಾಗಿದ್ದು? ಯಾರಿಗೂ ಏನು ಆಗಿಲ್ಲ. ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಅದಕ್ಕೆ ನಾನು ಲಾಲಿ ಹಾಡ್ತಾ ಇದ್ದೀನಿ.
ಮಾಡಿಕೊಂಡಿದ್ದಳಮ್ಮ ಆ ಬಿಡ್ರೆ ಯಾಕ್ರು ಯಾಕ್ರು ಅಂತ ಇದ್ದೀರಾ? ಏನಾಗಿದೆ? ಸತ್ತ ಶವಕ್ಕೆ ಲಾಳೆ ಹೊಡ್ತಲ್ಲ ಹುಚ್ಚಪ್ಪ. ಯಾರು ಸತ್ತು ಹೋಗಿದ್ದಾರೆ? ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ರವಿರಾಜ, ನಿಜವಾಗ್ಲೂ ಸಹಿತ ಸತ್ತು ಹೋಗಿದ್ದಳ ಕಣ. ನೀನು ಸತ್ತಿದ್ದೀಯಾ? ನನ್ನ ತಂಗಿಗೆ ಇನ್ನೊಂದು ಸಲ ಏನಾದ್ರು ಅಂದ್ರೆ ಹಾಕ್ಬಿಡ್ತೇನೆ. ಏ ರವಿರಾಜ, ಚೆನ್ನಾಗಿ ನೋಡು. ಸರಿ ದೂರ ಮುಟ್ಟಬೇಡ ಅವಳನ್ನು. ಅವಳು ನನ್ನ ಬಂಗಾರದ ತಂಗಿ. ತಂಗಿ, ನೀನೇನು ತಲೆ ಕಟ್ಟಿಕೊಬೇಡಮ್ಮ. ಈ ಹಲ್ಕಾನೆಗಳ ಕಾಟ ಹಾಗೆ ಇದ್ದಿದ್ದೆ. ಎದ್ದಿರ್ಲಿ ಅಣ್ಣ. ನಾನು ಕಣೋ ನಿನ್ನ ಗೆಳೆಯ ಶಶಾಂಕ್. ಗೆಳೆಯ ಅಂತೆ ಗೆಳೆಯ? ಯಾವ ನೀನು? ಸವಿತಾ, ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಈ ಹಲ್ಕ ಇವನು ಹಲ್ಕ ನನ್ ಮಗ ಅದಾನ, ಲುಚ್ಚ ನನ್ ಮಗ ಅದಾನ. ತಂಗಿ, ನೀನ್ ಇಲ್ಲೇ ಮಲಗಿರಮ್ಮ. ಯಾತಿರ್ಲಿ ಅಣ್ಣ ಕಂದ, ನನಗೆ ನಿನ್ನ ಕೈ ತುತ್ತು ತಿನಿಸಲ್ಲ ಅಂತ ಕೇಳಿದ್ರೆ ನಿನಗೆ ತಿನ್ನೋದಕ್ಕೆ ನಾನು ಊಟ ತಗೊಂಡ್ಬರ್ನಮ್ಮ. ನನ್ನ ತಂಗಿಗೆ ತೊಂದರೆ ಕೊಡ್ಬೇಡ, ಅವಳು ನಿದ್ದೆ ಮಾಡ್ತಾ ಇದ್ದಾಳೆ. ಜ್ಯೋತಿ, ಇದೇ ಸರಿಯಾದ ಸಮಯ. ರವಿ ರಾಜ ಬರ್ದೊಳಗೆ ಸವಿತಾಳ ಆತಂಕೆಯ ನಡೆಸೋಣ. ಸವಿತಾಳ ಮುಖ ನೋಡ್ತಾ ಇದ್ರೆ ನನ್ನ ದುಃಖ ಉಕ್ಕಿ ಬರ್ತಾ ಇದೆ. ಏನು ಮಾಡುವ ತಂಗಿ, ಇದು ವಿಧಿ ಬೀಸುವ ಜಾಲ. ಆ ವಿಧಿ ಆಟ ಬಲ್ಲವರು ಯಾರಮ್ಮ ಈ ಜಗದಲ್ಲಿ? ರವಿರಾಜ್ ಹುಚ್ಚನಾಗಿ ತಿರುಗುತ್ತಿದ್ದಾನೆ ಅಂದಾಗ ಸವಿತಾಳ ಸಮಾಧಿ ಮಾಡವರು ಯಾರಮ್ಮ? ತಂಗಿ, ಏನಾದರೂ ದುಃಖವನ್ನು ಮನದಲ್ಲಿ ನುಂಗಿಕೊಂಡು ಮುಂದಿನ ಕಾರ್ಯ ನಡೆಸೋಣ. ಬೇಗ ಎತ್ತಿಕೊಳ್ಳಿ ಹತ್ತಾಳು. ಏನಾಗಿದೆ ನನ್ನ ತಂಗಿಗೆ? ಬಾ ರಂಜಿತ್, ಬಾ. ಯಾಕೆ ಶಶಾಂಕ್, ಏನಾಗಿದೆ? ಬೇಗ ಹೇಳು. ಆತ್ಮಹತ್ಯೆ ಮಾಡಿಕೊಂಡಿದ್ದಂಥ ನಿನ್ನ ತಂಗಿ ಶಶಾಂಕ, ಹೌದು ರಂಜಿತ್, ಸತ್ಯವಾಗಿ ಹೇಳುತ್ತೇನೆ, ಸವಿತಾ ಸತ್ತು ಹೋಗಿದ್ದಾಳೆ. ಎದ್ದೇಳಮ್ಮ, ಎದ್ದೇಳು. ಸವಿತಾ, ನಿನ್ನ ಮಿಲ್ಟ್ರಿ ಅನ್ನ ಬಂದಿರುವ ಎದ್ದೇಳಮ್ಮ, ಎದ್ದೇಳು. ಸವಿತಾ,
ತಂಗಿ ನಮ್ಮಲ್ಲರಾಗಲಿ ಹೋಗಿರೋ ಸವಿತಾ ಮತ್ತೆ ಎಂದು ಬರುವಳೇನು? ತಂಗಿ ಸವಿತಾ, ವೃದ್ಧನಲ್ಲಿ ಗೆದ್ದು ಬಂದ ಈ ನಿನ್ನ ಅಣ್ಣನಿಗೆ ಹಾರತಿ ಬೆಳಗೇಳಮ್ಮ. ತಂಗಿ ಸವಿತಾ, ತಂಗಿ ನಿನಗಿಷ್ಟವಾದ ಸೀರೆ ಹೂವು ತಂದಿರುವೆ. ತಂದಿರುವ ಈ ಸೀರೆ ಹೂವನ್ನು ಮುಡಿದುಕೊಂಡು ಒಂದು ಸಾರಿ ಆದರೆ ನಿನ್ನ ನಗುವ ತೋರಮ್ಮ. ಕೊನೆ ಉಸಿರೇ ನಗುಮತ ಹೇಗೆ ತೋರುವಳು? ಇಲ್ಲ ಇಲ್ಲ, ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಆ ಗೌಡ ಸವಿತಾಳ ಚೀಲ ಹಾಳು ಮಾಡಿಬಿಟ್ಟನ. ಗೌಡ, ನಿಲ್ಲು ರಂಜಿತ್, ಇದೇನು ನೀನು ಮಾಡುತ್ತಿರೋ ರೀತಿ? ನಿನ್ನ ತಂಗಿಯನ್ನು ನಡು ಬೀದಿಲಾಗಿ ಹೊರಟಿಯಲ್ಲೋ? ನನ್ನ ಮುದ್ದು ತಂಗಿ ಎದ್ದೇಳಮ್ಮ, ಎದ್ದೇಳು. ಈ ಹೂವು ಸೀರೆಯನ್ನು ಮುಡಿದುಕೊಂಡು ಒಂದು ಸಾರಿ ಆದರೂ ನಿನ್ನ ನಗು ಮುಗ ತೋರಮ್ಮ. ಸಮಾಧಾನ ಮಾಡ್ಕೋ ರಂಜಿತ, ನೀನೇ ಈಗ ಎತ್ತರ ಹೇಗೆ ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡಿಕೊಳ್ಳಿರಿ ಶಶಾಂಕ? ಈ ನನ್ನ ಮುದ್ದು ತಂಗಿಯ ಮಕ ನೋಡಿದರೆ ಆ ಗೌಡನ ರುಂಡ ಹಾಕಿದೆ ಈ ನನ್ನ ಮನ. ಹುಡುಕಬೇಡ ರಂಜಿತ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ನಿನ್ನ ತಂಗಿಯನ ಬೀದಿ ಪಾಲಾಗುತ್ತೆ. ಮೊದಲು ಸವಿತಾಳ ಅಂತಕ್ರಿಯೆ ನಡೆಸೋಣ. ಮತ್ತು ನಿಜವಿದೆ ರಂಜಿತ್, ಸ್ವಲ್ಪ ಸಮಾಧಾನ ತಂದುಕೊಳ್ಳಿ ನೀವು. ನಮ್ಮ ಬಂಗಾರ
ಕಣ್ಣೀರ್ನಗಳು ಶಿವಕಾಂತಗೌಡನ ಎಳ್ಳೆ ಕೃತ್ಯ ಸವಿತಿಯ ಸೋದರಿಯನ್ನು ಕಳೆದುಕೊಂಡು ಹುಡುಕುತ್ತಿರುವ ರವಿರಾಜ ಈ ಶಿವಕಾಂತಗೌಡ ಮಹಾರಾಜ ಅವನು ನನ್ನ ಕೈಯಿಂದಲೇ ತಪ್ಪಿಸಿಕೊಂಡಿರುವ ಸವಿತೆ ಇಂದು ಈ ಶಿವಕಾಂತಗೌಡನ ಬಳಿಗೆ ಬಿತ್ತು ಬರಿದಲು ಕೊನೆಯ ಕವಿತೆ ಮಾಡಿಗಳು ಶಿವಲೋಕದ ಯಾತ್ರೆ ಈಗ 106 ರೋಜಗಳ ರುಚಿಯನ್ನುಂಟು ನಾನು ಮಾಡುವೆ ಮಜಾ ಸುಮ್ಮನೆ ಇರಿವಲ್ಲ ಬಲ್ಲ ತನ್ನ ಮಗ ಹಂಗ್ಯಾಂಗ್ರಿ ಶಿವ ಏನ್ ಮೋಪುತ್ತೀನ್ರಿ ಜೀವಕ್ಕ ಎಲ್ಲಿಂದ ಬರ್ಬೇಕ್ರಿ ಸೊಕ್ಕು ಏನೋ ಇತ್ತಿತ್ಲಾಗ ಕಿವಿನ ಮಂದಿ ಆಗ್ಯಾವ ಬಿಡ್ರಿ ನೋಡ್ಸಟ್ಟಿ ಈ ಕ್ರಾಂತಿಗೆ ಹೇಳಿರ್ತೇನೆ ನಿನಗೆ ಎಷ್ಟು ಬೇಕಾದಷ್ಟು ದುಡ್ಡು ತೆಗೆದುಕೊಂಡು ಮೊದಲ ಕೀ ಚೆಕಪ್ ಮಾಡಿಕೊಂಡು ಬರಲಿ ಎಲ್ಲ ಡಾಕ್ಟ್ರಿ ಕೆಲಸ ಆಗೋ ಮಾತಾಡ್ ಬಿಡ್ರಿ ಏನೋ ನಮಗೂ ವಯಸ್ಸಾಗಿ ಹೊರಮೂರು ಹಾರಾಕೈತೈತೆ ಅದಿರ್ಲಿ ಮೊದಲು ವಿಕ್ರಾಂತನಿಗೆ ಕೆಳಗಿಳಿದು ಬರಲು ಹೇಳು ಬಾರಪ್ಪ ವಿಕ್ರಾಂತಪ್ಪ ಬಾ ಬಾ ನಮ್ ಸಾವುಕಾರ ಕೈಯಾಗ ಕರೆದಿದ್ದು ವಿಕ್ರಾಂತ ನಿನ್ನ ಹತ್ತಿರ ಒಂದು ಮುಖ್ಯವಾದ ವಿಷಯವಿದೆ ಯಾವ ವಿಷಯ ಹೇಳಿಕೊಡ್ರಿ ನಿಮ್ಮ ವಿಷಯ ಅಸಾಧ್ಯವಾಗಿದ್ರು ಸಾಧಿಸಿ ತೋರಿಸಲು ಸದಾ ಸಿದ್ಧ ಈ ವಿಕ್ರಾಂತ್ ನೋಡಿ ವಿಕ್ರಾಂತ್ ಇಲ್ಲಿ ಸತ್ಯ ಮಾಡಬೇಕಾಗಿಲ್ಲ ಮಾಡಬೇಕಾಗಿರೋ ಜವಾಬ್ದಾರಿ ಒಂದೇ ಜವಾಬ್ದಾರಿ ಜವಾಬ್ದಾರಿ ಹೇಳಿಕೊಡ್ರಿ ಇದೇ ಜವಾಬ್ದಾರಿ ಯಾವ ಜವಾಬ್ದಾರಿ ಕೊಡ್ರಿ ನೋಡಿ ವಿಕ್ರಾಂತ್ ನೀನು ಇದುವರೆಗೆ ವಹಿಸಿಕೊಂಡು ಬಂದಿರುವ ಈ ಮಣಿ ಹಾಗೂ ಬ್ಯಾಟ್ರಿ ತೆಗೆದುಕಿಲಿ ನಿನಗೆ ಒಪ್ಪಿಸ್ತಾ ಇದ್ದೇನೆ ಈಗ ಮಾಡುವ ಕೆಲಸದ ಜೊತೆ ಇದನ್ನು ಒಂದು ನಡೆಸಿಕೊಂಡು ಹೋಗಂತ ಹೇಳ್ತಾ ಇದ್ದೇನೆ ಬೇರೆ ಕೊಡ್ರಿ ಆ ಯೋಗ್ಯತೆ ನನಗಿಲ್ಲ ನಿಮ್ಮ ಮನೆ ಕೈಲು ಕವಲುಗಾರ ನಾನು ಏಕೆ ಬೇಕು ವಿಚಾರಕ್ಕಿಲಿ ತಗೋರು ಮರ ಬ್ಯಾಡ ಅನ್ನಬಾರದು ಮುಚ್ಚಿಕೊಳ್ಳದೆ ಸತ್ಯ ಮೂಗುಗಳು ಬಂಡನಲ್ಲ ಈ ವಿಕ್ರಾಂತ್ ಎತ್ತಿ ಹೇಳು ಮಾತು ನಿಜವಿದೆ ವಿಕ್ರಾಂತ್ ನಾನೇನು ನಿನ್ನ ಆಸೆಗೆ ಹಟ್ಟಿಯಾದವನಲ್ಲ ನಿನ್ನ ತಲೆ ಮೇಲೆ ಭಾರ ಹೊರಿಸುವಂತಿಲ್ಲ ಈಗ ನೀನು ಮಾಡುವ ಕೆಲಸದ ಜೊತೆ ಇನ್ನೂ ಒಂದು ನೀಗಿಸ್ಕೊಂಡು ಹೋಗ್ತಾನಂತ ನನ್ನ ಮಗಳು ಸರಿ ಅಂತ ಹೇಳಿದನಷ್ಟೇ ಅಷ್ಟೇ ಆಗಲಿ ಕೊಡ್ರಿ ಆಯ್ತು ಕೊಡ್ರಿ ಅವನಿನ್ನು ಬರ್ತೀನಿ ವೆರಿ ಗುಡ್ ನಡಿ ಶಿಶಾಂಕನ ಬಾಳು ಕಣ್ಣೀರ್ನ ಗೋಳ ಇದು ಬುದ್ಧ
ಅವನ್ಯಾವನಿದ್ದಾನ ನನ್ನ ಎದುರ ನಿಲ್ಲುವ ಕಂಡ ಆ ಪುಟ್ಟದ ರಾಜನನ್ನು ಬಿಟ್ಟು ಈ ಗಂಡಿಗೆ ಗಂಡಿನ ಗೋಂಡು ಇದುವರೆಗೆ ನನ್ನನ್ನು ಎದುರು ನಿಂತು ಮಾತನಾಡಿದ ಗಂಡು ಯಾರೂ ಇರಲಿಲ್ಲ ರಾಜನನ್ನು ಬಿಟ್ಟು. ಆದರೆ ಇವತ್ತೊಂದು ದಿನ ಇದ್ಯಾವುದ ನಾಯಿ ಬಗಳುತ್ತಿದೆಯಲ್ಲ ಇದು ಮಗಳ ನಾಯಿ ಅಲ್ಲಲೇ ನೋಡ. ಅನ್ಯಾಯ ಅಟ್ಟಹಾಸದ ಮೇಲೆ ಕುಳಿತು ಅಟ್ಟಹಾಸ ಮೆರೆಯುತ್ತಿರುವ ನಿನ್ನಂತ ಕೆಟ್ಟ ಹುಳಗಳನ್ನು ಮೆಟ್ಟಿ ನಿಂತು ಕಚ್ಚುವ ನಾಯಿ. ಈ ಗಿರಿಗಗನಗಳ ಈ ಶಿವಕಾಂತಕ್ಕೆ ಗಡಗಡ ನಡುಗುತ್ತಿರುವಾಗ ಮರಿಗಳು ನನ್ನೇನು ಮಾಡಕ್ಕಾಗುವುದಲ್ಲ. ನೀನು ನನ್ನ ಕೋಟಿಗೆ ನುಗ್ಗಿ ನನಗೆ ಎಡಿ ಹಿಗ್ಗಿಸು ಮಾತನಾಡುವ ಆ ಹಸುಳಿ ನೀನ್ಯಾರು? ಸಿಪಾಯಿ ಸಿಡಿದೆ ಅಂತ ಸಿಪಾಯಿ. ರಾಜನ ತಮ್ಮ ನೋಡು, ಸುಮ್ಮನೆ ನನ್ನ ಜೊತೆ ವಾದ ಮಾಡಿ ನಿನ್ನ ಸಮಾಜದ ಗುಂಡಿಗೆ ನೀನೇ ತೋರಿಕೊಳ್ಳಬೇಡ. ಈಗ ವಾದ ಮಾಡಿ ನಿನ್ನ ಅಣ್ಣನಾದ ಹುಜ್ಜ ಅದಕ್ಕಾಗಿ ಎಚ್ಚೆತ್ತು ಮೊದಲೇ ಲುಚ್ಚ ಅನ್ಯಾಯವಾಗಿ ನನ್ನ ತಂಗಿಯನ್ನು ನನ್ನಿಂದ ದೂರ ಮಾಡಿದಲ್ಲೇ ಎಂದು ನೀನು ಭೂಗರ್ಭದಲ್ಲಿ ಅಷ್ಟೇ ಅಲ್ಲ ನಿನ್ನ ತಾಯಿಯ ಗರ್ಭದಲ್ಲಿ ಅವಿತು ಕುಳಿತರೂ ನೀನು ಹೊರಗೆ ಎಳೆದು ತೆಗೆದು ನಿನ್ನ ರುಂಡವನ್ನು ಚಂಡಾಡಿ ಈ ನಿನ್ನ ರಕ್ತದಿಂದ ನನ್ನ ತಂಗಿಯ ಗದ್ದುಗೆ ಮಾಡಿಸಿ ಬಿಡುತ್ತಿದ್ದೆ ರಕ್ತಾಭಿಷೇಕ. ಕನಸು ಕಾಣ್ತೇನೆ ಮೂಡ, ಸುಮ್ಮನೆ ಹೋಗೋ ಇಲ್ಲಿಂದ. ನಿನಗೆ ಬೇಕು ಈ ಸರಪಿನ ಸವಾಸ. ಸುಮ್ಮನೆ ಹೋಗಲು ಬಂದಿಲ್ಲ ಗೌಡ. ಈ ನಿನ್ನ ಎದೆ ಸೀಳೆ ನಿನ್ನ ರಕ್ತ ದೋಪಳಿ ಆಡಲು ಬಂದಿರುವೆ. ಇಂದಿಗೆ ನಿನ್ನ ಕಪಟ ನಾಟಕ ಸನ್ನಿವೇಶ ಅಂತ್ಯವಾಯಿತು. ನೆನೆಸಿಕೋ ನಿನ್ನ ಹೆತ್ತವರನ್ನು. ಏನ್ ಹೇಳ್ತಿಲೆ ಭಿಕಾರಿ? ಮಾತಿನಿಂದ ನೀನು ಇರುವ ಐದವನು ಹೊರಗಡೆ ಸಾಕು. ಇಲ್ಲಿದ್ದರೆ ನನ್ನ ಸೊಟ್ಟು ಬಿಡುವ ಕೆಟ್ಟ ದೇವನ. ಈಗ ಎಲ್ಲಿ ಹೋಯಿತು ಈ ನಿನ್ನ ಪೌರುಷ? ಈ ದೇಶದಲ್ಲಿರುವ ಬೆದರಿನ ಸಿಗರೇಟ್ ಹೇಗೆ ಹೋಯ್ತಲೋ ಈ ನಿನ್ನ ರೋಷ? ಹೇಳಿ ಅಂತ ಹೆದರಿಸಿದರೆ ಬೆದರಿದ ಚಿಗುರಿ ಅಂತ ನಿಲ್ಲುವ ಚದುರ ನಾನಲ್ಲ. ನರ ಸತ್ತ ನಾಮರ್ತನಂತೆ ಚಂಡನಾಗೆ, ರಂಡೆಯರ ಗಂಡನಾಗೆ, ಗಂಡನಂತೆ ಹೆಂಡ ಕುಡಿದು ಹೆಂಡಿ ತಿನ್ನುವ ಹೇಳಿ ಹೇಳಿ ನೋಡಾದಿರು. ಹೌದೇ ಈಗ ಬಂದಂತ ಬರಲೆ ನಮ್ಮ ಮರ್ಯಾದೆ ಅನ್ನ ಕಾಲಿಗೆ ತೂರಿ ಬಿಟ್ಟ ಈ ಸೂಳೆಯ ಮಗ ನಾನಲ್ಲದೆ ಹೆತ್ತ ತಾಯಿಯ ಸಮಾನವಾಗಿ
ಆಗಿರುವ ಈ ನಿನ್ನ ಕರ್ತವ್ಯ ದೇವತೆಯನ್ನು ಲಂಚದಾಸೆಗಾಗಿ ಮಂಚದ ಮೇಲೆ ಮಲಗಿಸಿ ವಿಚಾರಕ್ಕೆ ಹಚ್ಚುವ ನೀನು ಸುಳೆಯ ಮಗ. ಬಾಯಿ ಬಂದ್ರೆ ಬಂದ್ಮ ಬಹಿಷ್ಕಾರ ಹಾಕಿದ್ರೆ ಹೊಟ್ಟು ಕೂಡ ಎತ್ತರೆ ಬರಲ್ಲ. ಎತ್ತರ ಹೇಳುವ ಹುಚ್ಚು ನಾಯಿ, ಬಾಯಿ ಮಾತಿನಿಂದ ಬಡಾಯಿಸುವ ಬಂಡಕೋರನಲ್ಲ ಈರನ ಜೀತ. ಮಿಸ್ಟರ್ ಸೂರ್ಯಕಾಂತ್, ಇದು ನಿನ್ನಂತ ಶಂಡನಿಗೆ ಪುಂಡನಾಗುವರನ ರುದ್ರನ ಗಂಡೆಗೆ. ಈ ನಿನ್ನ ಎದೆ ಗಟ್ಟಿ ಇದ್ದರೆ ಈ ರಣಜೀತಂಬರನ ರುದ್ರನ ರಂಗಕ್ಕೆ ಬಂದು ಯುದ್ಧಕ್ಕೆ ಸಿದ್ಧನಾಗೋ. ಆಗ ತಿಳಿಯುವುದು ಯಾರು ಸುಳೆಯ ಮಗ, ಯಾರು ಕರಟಿಯ ಮಗ ಎಂಬುದು. ಒಂದೇ ಒಂದು ಮಾತು ಹೇಳಿದವ್ರಿ, ಈ ಸ್ಥಳದಲ್ಲಿ ಸೊಟ್ಟು ಇವ್ರ ಮಗನ ಅನ್ನ. ಶಾಂತಿ ಸೂರ್ಯಕಾಂತ, ಶಾಂತಿ. ರೋಷದ ಆವೇಶ ಒಂದು ನಿಮಿಷ ಮಾತ್ರ. ಪ್ರಾಣದಾನ ಮಾಡಿಬಿಡು, ಬದುಕಿಕೊಳ್ಳಲಿ. ನನಗೆ ಪ್ರಾಣದಾನ ನೀಡಲು ನೀನ್ಯಾವಡಲೇ ಬೇಡ. ಇಂದು ನಿನ್ನ ಕೊಡೆ ಅಂಟದ ಗುರಿ ತಪ್ಪಿತೆಂದು ತಿಳಿದುಕೊಳ್ಳ ಮಗನೇ. ಇನ್ನು ಮುಂದೆ ನಡೆಯಲಿ ನಮ್ಮಿಬ್ಬರ ನಡುವೆ ಕ್ರಾಂತಿಯ ಕದನ. ಈ ಕದನದ ಅಂತ್ಯದಲ್ಲಿ ನಿನ್ನ ಅಂತ್ಯಕ್ರಿಯೆ ಮಾಡುವುದೇ ಈ ರಣಜೀತನ ಹೆಗ್ಗುರೆ. ಹೆಗ್ಗುರಿ ಹಾಡಿಯಲ್ಲಿ ಮುನ್ನುಗ್ಗಿದರೆ ಮುಗ್ಗಿರಿಸಿಕೊಳ್ಳುವೆ ಮಗಳ ಎತ್ತರ. ಎತ್ತರದ ನಡೆಯುವ ಒತ್ತಡ ತಮ ನಿನ್ನದಿದ್ದರೆ ನಿನಗೆ ಕಟ್ಟಿಟ್ಟ ಬುದ್ಧಿ. ಈ ರಣರಂಗದ ಒಳ್ಳಿ ವೈರಿಗಳ ಮದ್ದು ಗುಂಡಿಗೆಗೆ ಅಂದದ ಈ ಗಟ್ಟಿ ಗಂಡೆದೆಯ ಸಿಪಾಯಿಗೆ ಅಪಾಯ. ಎಲೆ ಕೊಬ್ಬಿದ ಕೋಣಗಳೇ, ನಿರ್ಮಿಸುವೆ ನಿಮಗಾಗಿ ನರಕ ಕುಂಡಲದ ದಾರಿ. ಮಿಸ್ಟರ್ ಸೂರ್ಯಕಾಂತ್, ನೀ ಹಿಡಿದಿರುವ ರಿವಾಲ್ವರ್ ಈ ಸಮಾಜ ಸೇವೆಗೆ ಹೊರತು ನಾನು ಹಿಡಿದಿರುವ 230 ಕೋಟಿ ರಕ್ಷಣೆಗಾಗಿ ಹೊರತು ನಿನ್ನಂತ ಕುಲ ಗೇಡಿ ಕುಕರ್ಮಿಗಳನ್ನು ಕೊಲ್ಲುವುದಕ್ಕಲ್ಲ. ವಿದೇಶಿಯರನ್ನು ಸುಡುವುದಕ್ಕೆ ಆ ಭಾರತ ಮಾತೆ ಕೊಟ್ಟಳು ಈ ಆಯುಧ. ಆದರೆ ದೇಶಿಯಲ್ಲೇ ಹೇಸಿ ತಿನ್ನುವ ಸೂಳೆಯ ಮಕ್ಕಳು ಅಡಗಿದ್ದಾರೆ ಅಂದರೆ ಸದಾ ಸಿದ್ಧ ಈ ಸಿಪಾಯಿ. ಓಪನ್ ಚಾಲೆಂಜ್. ಹೋಗು ಸಿಪಾಯಿ ಹೋಗು, ತುಂಬಿ ಬಂದಿದೆ ಮಗನ ನಿನ್ನ ಮರಣ. ಸೂರ್ಯಕಾಂತ್, ಇದಕ್ಕೇನಾದ್ರೂ ಉಪಾಯ ಹುಡುಕಲೇಬೇಕು. ಅಂತ ಮಾಡಿ ಅಂತ ಹಾಕಬೇಕಾದವ್ರಿ. ನಾವು ಉಪಾಯ ಹುಡುಕಬೇಕಾದರೆ ಮುಂದಿನ ಹಬ್ಬಕ್ಕೆ ಎಡೆಯಾಗ ಬಂದು ಅವಸರ ಮಾಡಿದ್ರೆ ಅಪಾಯ ತಪ್ಪಿತಲ್ಲ. ಕೇಳ್ಪು ವಿಚಾರ ಮಾಡಲೇಬೇಕಾದವ್ರು. ನೀನು ಹೇಳು ಮಾತು ನಿಜವಿದೆ ಕ್ರಾಸ್. ಈ ಚಿಗುರು ಎಲೆಯನ್ನು ಚಿಗುರುಕ್ಕಿಂತ ಮುಂಚೆ ಆಗಬೇಕು. ಅದಕ್ಕೊಂದು ಕಾರಣ ಹುಡುಕಿದವ್ರಿ. ಆ ಬಡ ಸಸ್ಯಾಂಕನ ಬಾಳ ನುಚ್ಚುಲಾಗಬೇಕಾದರೆ ಮರಕ್ಕೆ ಹೊಡೆದು ಪ್ರಾಯದಲ್ಲಿ ಹೊಂದಿರ್ತಾವ ತಂಗಿ ಜ್ಯೋತಿಷಿನ ಚಿತ್ರ ಆಗಲೇಬೇಕು. ಅಂದಾಗ ಸಸ್ಯಾಂಕನ ಬಾಳು ಕಣ್ಣೀರ ಕಡೆಯಾಗಬಹುದು. ಆ ಕಡೆ ಸಸ್ಯಾಂಕನಾದರೆ ಮುನ್ಸಿಪಲ್ ನಾಯಕರಾಗಲಿ ವೆರಿ ಗುಡ್ ಸೂರ್ಯಕಾಂತ್, ಒಳ್ಳೆ ಉಪಾಯನ ಹುಡುಕಿದ್ಯಾ ಸೂರ್ಯಕಾಂತ್. ಈ ಕಲಿಯುಗದ ಕೌರವರ ಮುಂದಿನ ಕಾರ್ಯ ಆ ಬಡ ಶಶಾಂಕನ ಬಾಳಿಗೆ ಬೆಂಕಿ. तुझे
ಅಯ್ಯವ್ವ, ಅಯ್ಯವ್ವ, ಎಲ್ಲಿದೆಯವ್ವ? ಅಯ್ಯವ್ವ, ಒಂದೇ ಒಂದ್ಸಲ ನಿನ್ನ ಮುಖ ತೋರಿಸು ಬಾರಲ್ವಾ? ಅಣ್ಣ ಅಂದ್ರೆ ನಮ್ಮ ಅಣ್ಣ. ನನ್ನ ತಂಗಿ ಬಾರವಾ? ಅಣ್ಣ ನಾ ಇನ್ನು ಬರ್ತೀನಣ್ಣ. ಟಾಟ ಅಣ್ಣ, ಇನ್ನು ಬರ್ತೀನಿ, ನಾನು ಇನ್ನು ಬರ್ತೀನಿ. ಯಾಕಣ್ಣ ಅಳ್ತಾ ಇದೆಯಾ? ಇಲ್ಲಿ ತಂಗಿ ಅಲ್ಲಿ ಯಾರೂ ಇಲ್ಲಣ್ಣ. ತಂಗಿಯ ನೆನಪಾಯ್ತೇನಣ್ಣ. ಸರಿ ನನಗೆ ಯಾರು ತಮ್ಮಂದಿರಿಲ್ಲ. ನನಗೆ ಒಬ್ಳು ತಂಗಿದಾಳೆ. ಮೊನ್ನೆ ನನ್ನ ತಂಗಿನ ಮಣ್ಣಲ್ಲಿ ಮುಚ್ಚಿತ್ತು ನೀನೆ. ಯಾಕೋ ಬಣ್ಣ ರವಿರಾಜ, ಯಾಕೆ ಕಣು? ಅವನು ನಿನ್ನ ತಮ್ಮ ಕಣೋ ರಂಜಿತ. ರವಿರಾಜ ಬಹಳ ಮುಂದೆ ಬಿಟ್ಟಿದ್ದಾನಪ್ಪ. ನನಗೊಂದು ದೋಚದಂತಾಗಿದೆ ಶಶಾಂಕ. ಏಕಾಏಕಿ ಒಬ್ಬನೇ ಒಡನಾಡುತ್ತಿರ್ತಾನೆ, ತಂಗಿಯ ಜೊತೆ ಮಾತನಾಡುತ್ತಿರ್ತಾನೆ. ನೀನೇನು ಭಯ ಪಡಬೇಡ ರಂಜಿತ. ಸವಿತಾಳ ಮೇಲಿಟ್ಟು ಪ್ರೀತಿ ಅಷ್ಟೇ. ಅವನು ಮೊದಲಿನಂತೆ ಹಾಗೇ ಆಗುತ್ತಾನೆ. ಅದು ಆ ಭಾರತ ಮಾತಿಗೆ ಗೊತ್ತು ಶಶಾಂಕ. ಒಟ್ಟಿನಲ್ಲಿ ನನ್ನನ್ನ ಮೊದಲನೆಂತಾದರೆ ಅಷ್ಟೇ ಸಾಕು. ಶಶಾಂಕ, ಅಣ್ಣನಿಗೆ ಹೊಸ ಬಟ್ಟೆ ತಂದಿದ್ದೇನೆ, ಹಾಕಿಕೋತಾನೋ ಇಲ್ಲೋ ನೋಡೋಣ. ಅವನಿಗೆ ಹೊಸ ಬಟ್ಟೆ ನಾನು ಹಾಕುತ್ತೇನೆ. ರಾಜ, ಹೊಸ ಬಟ್ಟೆ ಹಾಕೊಂಡು ಹೋಗೋಣ. ಹೇ ಭಾರತಾಂಬೆ, ಕಣ್ ತೆರೆದು ನೋಡು ಭವ್ಯ ಭಾರತದ ಇತಿಹಾಸವನ್ನು. ಎಲ್ಲಿ ನೋಡಿದರಲ್ಲಿ ಹೆಣ್ಣಿನ ಶೀಲಹರಣ, ಮೋಸ, ಅನ್ಯಾಯ, ಭ್ರಷ್ಟ ರಾಜಕಾರಣಿಗಳ ದೃಷ್ಟ ಬಂಡವಾಳ. ಇದನ್ನೆಲ್ಲ ನೋಡಿ ನನ್ನ ಕಣ್ಣುಗಳು ಕಟ್ಟಿದಂತಾಗುತ್ತಿದೆ. ಹೇ ಭಾರತ ಮಾತೆ, ಇಂದಿನಿಂದ ಈ ಅನ್ಯಾಯದ ವಿರುದ್ಧ ಸಿಡಿದೇಳುವುದೇ ಸಿಪಾಯಿ ಹೆಮ್ಮೆಯ ಪುತ್ರನ ಪಾತ್ರ. ಈ ಸಿಪಾಯಿಯ ಕೊನೆಯ ಪುಟ ಬರುವುದರೊಳಗೆ ಸ್ವಾರ್ಥವೆಂಬ ಗರ್ಭವನ್ನು ಸೀಳಿ ಪಾಪವೆಂಬ ರಕ್ತದಿಂದ ಈ ನನ್ನ ತಂಗಿಯ ಸಮಾಧಿಗೆ ರಕ್ತಾಭಿಷೇಕ ಮಾಡಿಸದಿದ್ದರೆ ಈ ಸಹೋದರಿಗೆ ತಕ್ಕ ಸಹೋದರನಾದ ಈ ರಂಗದ ರಣಜಿತ್ತ ಸಿಡಿದ ಸಿಪಾಯಿನೇ ಅಲ್ಲ. ರಂಜಿತ, ಈಗ ನೋಡಪ್ಪ ನಿನ್ನ ಅಣ್ಣನ ಮುಖದಲ್ಲಿ ಕಳೆಯನ್ನು. ಈಗ ನನ್ನ ಮಣ್ಮತನಂತೆ ಕಾಣ್ತಾ ಇದ್ದಾನೆ. ಈ ಡ್ರೆಸ್ ಅವನಿಗೆ ತುಂಬಾ ಇಷ್ಟ. ಯಾಕಣ್ಣ ಇಷ್ಟ?
ಇದು ನಂಗೆ ಇಷ್ಟನೇ. ಆದ್ರೆ ನೋಡಿದ್ಯಾ ಶ್ರೀಕಾಂತ ನಾನು ಅಣ್ಣ ಮಾಡುತ್ತಿರುವ ರೀತಿ? ನೋಡಿದೆ ರಂಜಿತಾ, ನೋಡಿದೆ. ಈ ಹುಚ್ಚನ ಕಿಚ್ಚಿನ ರೀತಿಯನ್ನು ನಾಡಿನ ಹುಚ್ಚು ಹಾಗಾದ್ರೆ ನೀನು ನೋಡಿ ಅವಸರ ಅಂಟಿ ನಿಲ್ಲ. ಯಾಕೆ ಅಂತ ತಿಂಡಿ ಅಲ್ಲ ಮಗನ ಯಾಕ ನನಗೆ ಹೆಸರಿಗೆ ಸರಿ ಓಯ್ ನಮ್ಮ ಅಪ್ಪ ನಮ್ಮ ಅವ್ವ ಪ್ರೀತಿಯಿಂದ ಹೆಸರಿಟ್ಟವ್ ನನಗ ಅಲ್ಲ ಹಾಕೊಂಡ್ರಿ ಅಂತ ಆಯ್ಕನ ಒಟ್ಟು ಕೇಳಾರಂಗ ಹೋಗಿ ಕೇಳೋ ಸ್ವಲ್ಪ ದಾಲ್ ಮಾಡತ್ತ ಮಗದವನ ಅದ ಹಾಗಲ ಕಾಯಿ ಮಕ್ಕಳ ನನಗ ಅವನ ಕೈ ಮಕ್ಕದಾಗ್ಯ ಗಾಡಿಗೆ ಗಿಡ್ಡ ಮೆಣಸಿನಕಾಯಿ ಮಕ್ಕದವನ ಅಲ್ಲ ಒಮ್ಮೆ ನಂದು ನೀ ಬಾಯಾಗಿ ಇಟ್ಕೊಂಡು ನೋಡ ಏನ ನಂದ ನೀನ್ ಏನದ ಮೆಣಸಿನಕಾಯಿ ಎಷ್ಟು ಖಾರ ಐತಿ ಮೆಣಸಿನಕಾಯಿ ಎಷ್ಟು ಖಾರ ಐತಿ ಅಂತ ಅದರ ಅವಶ್ಯಕತೆ ನನಗಿಲ್ಲ. ಮೆಣಸಿನಕಾಯಿ ಸೋಟಿ ಬಿಟ್ಟು ಭಾಳ ದಿನ ಆತ್ ನಾವು ನನಗದು ಬೇಕಾಗಿಲ್ಲ. ನೀ ನನ್ನ ಸಹವಾಸ ಮಾಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕು ನೋಡಿ. ಅಲ್ಲ ಆದ್ರೂ ನಡು ನಡುರಾಗ ಕುಟಿ ಕೊಯ್ಯಾರ ನೋಡಿ ನೀವು ಒಬ್ಬರಿಗೆ ಹಲೋ ಅಂದ್ರ ಒಬ್ರು ಬಾಯ್ ಅನ್ನಾರು ಅಲ್ಲಿ ಇಲ್ಲಿ ಸಿಕ್ಕಾಟ ಮಾತಾಡ್ದಿ ನಮ್ ತಲೆ ಎಷ್ಟ್ ಎದ್ರಿ ಅಲ್ಲ ಹುಡುಗಿ ಇನ್ನೇನ್ ಹೆದರ್ತಿ ಹಂಗಾರ ಒಂದ್ ಹೋಗದ್ ಬಿಡ ಅಪ್ಪ ಹುಡುಗಿ ಒಳಗಡೆ ಸರ್
ಇನ್ನೊಂದು ಬೇಡ ಇನ್ನೊಂದು ಮಾಡು ಇನ್ನೊಂದು ಬೇಕಾ ಇನ್ನೊಂದು ಬೇಕು ಮಾಡ್ತಾರ ಬೇಕಂದ್ರೆ ಬೇಕು ನೋಡಿ ಅಕ್ಕಿಯ ಮನೆಗ ಬಾಗಲ ತುಂಬಾ ನಡೆಯುತ್ತಿದೆ ತುಂಬಾ ಚೆನ್ನಾಗಿದೆ ಕಾಲೇಜು ಜೀವನ ಅಂದ ಹಾಗೆ ನೀವೀಗಿದ್ದೀರಾ ನಾನು ಸರ್ಕಾರ ಸಂಬತ್ತೊಂದು ಹುಡುಕಲಾಗಿದ್ದೇನೆ ನೋಡಿ ಕಾರು ಡ್ರೈವರ್ ಹೇಳಬೇಕಾದ್ರೆ ಕಾರು ಕೆಟ್ಟಿದೆ ಅಂತ ಹೇಳಿದ ಅದಕ್ಕೋಸ್ಕರ ನಾನು ಅಲ್ಲಿಂದ ಹೋಗಿ ನಮ್ಮ ಅಣ್ಣನವರು ಹೇಗಿದ್ದಾರೆ ಈಗ ಸತ್ಯ ನಿನ್ನ ಅಣ್ಣರು ಹುಡಿ ಸಿಗತ್ತಾ ಹುಡಿ ಓಹೋ ಅದಕ್ಕೆಲ್ಲ ಕಾರಣ ನೀವೇ ಅಲ್ವಾ ಯಾರು ಯಾರು ಕಾರಣ ಸಿಗತ್ತಾ ಈ ಲೋಕ ಸೃಷ್ಟಿ ಏನು ಮಾತ್ರ ಏನ್ ನನ್ನವರು ನನ್ನನ್ನಾಗಿತ್ತು ನಂಬಿಕೆ ಅಷ್ಟೇ ಅಂದಾಗ ಬಸ್ ಸ್ಟ್ಯಾಂಡ್ ಅವರು ಕಾರ್ ಬಂದಿವೆ ಬಂದಿದ್ದ ಆದ್ರೆ ಕಾರು ಕೆಟ್ಟಿದೆ ಅಂತ ಹೇಳಿದ. ಅದಕ್ಕಾಗಿ ನಾನು ಅಲ್ಲಿಂದ ನಡೆದುಕೊಂಡು ಬಂದೆ ಛೇ ಎಂತ ಕೆಲಸ ಮಾಡ್ಬಿಟ್ಟ ಆ ಡ್ರೈವರ್ ಅಲ್ರಿ ಹೋಗ್ಲಿ ಬಿಡಿ ಆ ಡ್ರೈವರ್ ಮಾಡೋ ಕೆಲಸ ಅಂತ ಕೆಲಸ ಏನು ಮಾಡಿದ್ದಾನೆ ಹಾಗಲ್ಲ ಸುಜಾತ ನೀನಂದರೆ ಸಾಮಾನ್ಯಳೆ ಈ ಊರ ಗೌಡನ ತಂಗಿ ನೀನು ನಡೆದು ಬಂದ ಈತ ನಿನ್ನ ಅಣ್ಣರಿಗೆ ತಿಳಿತಂದರೆ ಎಷ್ಟೊಂದು ನಂಬ್ಕೊತಾರೆ ಅಲ್ರಿ ಟೈಮ್ ಬಂದ ಮ್ಯಾಗ ಅಮ್ಮಾರಾದ್ರೂ ನಡಿಬೇಕು ದೊಡ್ಡ ಗೌರಿ ಶಾಣಿ ಆದ್ರೂ ನಡಿಬೇಕು MP MLA ಆದ್ರೂ ನಡಿಲೇಬೇಕ್ರಿ ಸಾಹೇಬ್ರ ಸೋಟ ಗೌಡನ ತಂಗಿ ಅಂದ್ರೆ ಏನಂತ ತಿಳಿಯ ಅಷ್ಟ್ಯಾಕ್ ಸಿಟ್ಟಿಗೆ ಬರ್ತೀರಿ ಸಾಹೇಬ್ರ ನೀವ್ ಏನ್ ಅಂತಿರತ್ತಲ್ಲ ಅಂದಿವಲ್ರಿ ನೀವೆಲ್ಲ ಹಿಂಗಂದ್ರ ನಾವ್ಯಾಕ ಬಿಡ್ರಿ ಸಾಹೇಬ್ರ ಡ್ರೈವರ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟೇ ಮಾಡು ಅಲ್ರಿ ನಮ್ದು ಎಷ್ಟೈತೆ ಅಷ್ಟ ಮಾಡ್ತೀವಿ ನೀವ್ ಮಾಡೋನು ತನಾನು ಮಾಡ್ತೀವಿ ಸಾಕೋನು ತನಾನು ಮಾಡ್ತೀವ್ರಿ ಏನ್ ಮಾಡ್ತೀಯ ಕೆಲಸ್ರಿ ವರ್ಕ್ ಈಸ್ ವರ್ಶಿಪ್ ಕಾಯಕವೇ ಕೈಲಾಸತ್ತೆ ನಮ್ಮ ಬಸವಣ್ಣರು ಹೇಳಿದ ಮಾತ್ರಿ ಅದ್ರಾಗ್ಲೇ ನೋಡಿದ್ದು ನಾವ್ ಡ್ರೈವರ್ ಬೋಡ್ರಿ ಮಾತಿನಲ್ಲಿ ಬರೀ ಚತುರ ನೀನು ಬಾಯರ್ಕಿ ಕಲಿಕಾಲ ಅಂದ್ರೆ ಎಂತದೈತ್ರಿ ಅಗದಿ ಡ್ರೈವರ್ಗಳು ಮಬ್ಬ ಅಂತ ಸಿಕ್ಕ್ರ ಮುಗ್ದ ಹೋತ್ ನೋಡ್ರಿ ಅಲ್ರಿ ದನಿಯಾರ ಊರಿಗಂತರೂ ಕಾಲ್ ಇಟ್ರಿ ಅಮ್ಮಾರ ನಮ್ಗೆ ಸ್ವಲ್ಪ ಏನಾರ ದಕ್ಷಿಣ ಕೊಡ್ತೀರೇನ್ರಿ ದಕ್ಷಿಣ ಕೊಡ್ರಿ ಭಾಳ ಕೊಡ್ರಿ ಇರ್ರಿ ಮೇಡಮ್ ₹3 ಕೊಟ್ರಿ ಡ್ರೈವರ್ ನೀ ನಡೆದುಕೊಂಡು ಬಾ ಡ್ರೈವರ್ ನಡೆದುಕೊಂಡು ಬಾ ಆಯ್ತ್ರಿ ಸಾಹೇಬ್ರ ನಾ ಬರ್ತೇನ್ರಿ ಡ್ರೈವರ್ ನಡೆ ಹಾ ಆಯ್ತ್ರಿ ಸಾಹೇಬ್ರ ಹೋಗಿ ಬರ್ತೇನ್ರಿ ನಡೀರಿ ಹೋಗೋಣ ಏನು ಸುಜಾತ ಏನು ಅವಸರ ಏಕೆ ನನ್ನ ನೋಡಿದ್ರೆ ನೀಗೇನೋ ಆಸೆ ಹುಟ್ಟುತ್ತದೆ
ಅಂದ್ರೆ ನೀವು ಹೇಳುವ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ, ಅದೇನಂತ ನೇರವಾಗಿ ಹೇಳಿ. ಹಾಗಾದ್ರೆ ಹೇಳು ಸುಜಾತ, ತುಂಬಯ ಓಡದ ಕಾಲೇಜ ಕನ್ಯೆ 18ರ ಬಾಲೆ ನೀನಿರುವಾಗ ಆಸೆ ಇರುವುದೇ? ನೋಡಿ, ನಿಮ್ಮ ಮಾತು 100% ಸತ್ಯ. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ನನ್ನ ಬಲದ ಗಂಟನಾಗಿರುವಾಗ ನನ್ನ ಮನದಲ್ಲಿ ತುಂಬಿರ ಪ್ರೀತಿಯನ್ನು ಹೇಳಲಿಕ್ಕೆ ತುಂಬಾ ಭಯವಾಗಿರ್ತಿದೆ ಅಷ್ಟೇ. ಹಾಗಾದ್ರೆ ನನ್ನ ಪ್ರೀತಿಗೆ ಹೋಗ್ಕೊಳ್ಳೋದು ಹೇಗೆ ಮನ? ನೀವು ನನ್ನ ಕೈ ಹಿಡಿಯುತ್ತೀನಂದಾಗ ಮತ್ತೇನಿದೆ, ಅದೇ ನನ್ನ ಬಾಳಿನ ರಾಜನಾಗಿರುವಾಗ. ಹಾಗಾದ್ರೆ ಕೂತು ಒಂದು ಸಂಗೀತವನ್ನು ಆಗಲಿ ನನ್ನ ರಾಜ. ಸುಜಾತ ಹೋಗೋಣ ನಡೆ. ಕಾರ್ ಗಾಡಿ ಡ್ರೈವರ್ ಅಂದ್ರೆ ಅಷ್ಟು ಸರಳ ತಿಳ್ಕೊಂಡ್ರಿ. ಆದ್ರೂ ಗೌಡನ ತಂಗಿ ಬಾಳ ಹುಚ್ಚುತ್ರಾಟ ಮಾಡಾಕತ್ಬಿಟ್ಟ ನೋಡ್ರಿ. ಆದ್ರೂ ಗೌಡನ ತಂಗಿ ನಾನು ನಡೆಸೇ ಬಿಟ್ಟು ನೋಡ. ಅಲ್ಲೇ ಹೊಡ ಬರ್ರಿ, ನಾನು ನಮ್ ಚಾಂದನಿ ಬೆಟ್ಟಾಗಿ ಸಂಜೆ ಮನಿ ಕಡೆ ಹಾದು ಬಂದ್ ಬಿಡ್ತಾನ.
ಒಂದು ಕೈಯಾಗ ಬದನಿಕಾಯಿ ತಿನ್ಕೋತ ಬಂದ್ಬಿಟ್ಟು ನೋಡ್ರಿಪ್ಪ ಪಾಪಿ ಮಾರಾಯ. ಒಂದು ಸಿಗರೇಟ್ ಸೇರಿದ್ರೆ ಎಷ್ಟೊತ್ತಾತು ಒಂದ್ ಮುಂಜಾನಿದ್ದ ನಾಟಕ ಕೇಳ್ಕರೆ ಏನೋ ಒಂದು ಸಿಗರೇಟ್ ಸೇರಿದಾಗಂತ ಸೇರ್ಬೇಕಂದ್ರು ಅದಕ್ಕೂ ಮಾರಾಯ ಕಲ್ಲು ಹಾಕ್ಬಿಟ್ಟ. ಪಾಪ ರವಿರಾಜ ಹಳ್ಳಿಗೆ ಹುಲಿ ಹಂಗಿದ್ದ. ಹೊಲಕೊಟ್ಟು ಗೌಡನ್ ದರ್ಬಾರ ಕಂಡ ಇದ್ ಒಂದ ತಂಗಿ ಬೀದಿ 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 ತಿರುಕೋತ ಅಡ್ಯಾಡಕ್ ಹತ್ಬಿಟ್ಟು ನೋಡ್ರಿ ಪಾಪ ರವಿರಾಜ. ಅಲ್ಲೋ ರವಿರಾಜ, ನನಗೇನ ಇದು ಸರಿ ಕಣಲ್ಲ, ಮನೆತನ ಡ್ರಾಪ್ ಮಾಡಿ ಬರ್ತೀನಿ ಬಾ ರವಿರಾಜ. ಬಡವರು ಬಂಧುವಾಗಿ ಹಸಿದವರಿಗೆ ಬಡವರ ಬಂಧುವಾಗಿ ಧರ್ಮಕ್ಕೆ ಸಿಂಧುವಾಗಿ ಹಸಿದವರ ಹೊಟ್ಟಿಗೆ ಅನ್ನ ಹಾಕಿ ಪಾಪ ಇಂಥ ಮಾರಿಗೆ ಇಂಥ ಕಾಲ ಬಂತು. ನಮ್ಮಂತ ಹಲಕಟ್ ನಾನು ಸುಳಿ ಮಕ್ಕಳಿಗೆ ಇಂಥ ಕಾಲ ಬರಬಾರ್ದ್ರಿ ಅಪ್ಪ ಅಂತ ನಾನು ಹೆಂಗಾದ್ರು ಆದ್ರ ಗೌಡರು ಪಾಪ ತುಂಬಿ ಹರಿಯಾಕತ್ತ. ಅವನು ಊರಿಗೆ ಬಂದಾಳ ನೀರಿಗೆ ಬರ್ಲೇಬೇಕಲ್ಲ. ಬರ್ಲಿ ಬರ್ಲಿ, ನಾನು ಹಂಗಾದ್ರ ರಾಕ್ ಸಿಕ್ಕಾವ ಸಂಜೆಗ್ ಚೇನಿ ಹೊಡೆದ್ ಕಾರ್ ಗಾಡಿ ಕೆಟ್ಟತ್ತೆ ಕ್ಯಾವ್ ಅಂದ್ಬಿಡು. ಹುಟ್ಟಿದ ದರ್ಪ ಸೇಡಿದ ಸರ್ಪ, ಹುಟ್ಟಿದ ದರ್ಪದಲ್ಲಿ ಹಮ್ಮಿನಾಗಿ ಬರ್ತಿದ್ದಾನೆ ಈ ಶಿವಕಾಂತಗೌಡ. ಇವನಿಗೇನು ಗೊತ್ತು ಇವನ ಮನೆಯಲ್ಲಿಯೇ ಈ ಸೇಡಿ ಸರ್ಪ ವಾಸವಾಗುತ್ತದೆ ಎಂದು. ನಿರ್ಮಿಸಿದ ಮಾಯಜಾಲದಲ್ಲಿ ಮಲಗಿಸಿರುವೆ ಈ ಶಿವಕಾಂತಗೌಡನ ಪಾಪದ ದೇಹ. ಆ ಜಾಲದಲ್ಲಿ ಕಡಿ ಕಡಿಯಾಗಿ ಅವರ ಅಡಿಮುಡಿಯಲ್ಲಿ ಪುಡಿ ಪುಡಿಯಾಗಿ ಸುಟ್ಟು ಹಾಕಲೇಬೇಕು. ಅದರ ಕಂಡು ನಾನು ನಕ್ಕು ನಲಿಯಲೇಬೇಕು.
ಏನು ಕೊಡ್ರಿ ನಾನೇನು ವಿಚಾರ ಮಾಡಿದರು ನಿಮ್ಮ ಸಲಹೆ ಅಲ್ಲವೇ? ನೋಡ್ತಿದ್ರೆ ಬೇರೆ ಯಾವುದೋ ಚಿಂತೆಯಲ್ಲಿ ಮಗ್ನವಾದಂತೆ ಭಾಸವಾಗುತ್ತಿದೆ. ತೆಗೆದುಕೊಳ್ಳುತ್ತೀರಾ ಸೂರಾದೇವಿಯನ್ನು ಸೇವಿಸಿದರೆ ನಿಮ್ಮ ಸರಿಯಾದ ಚಿಂತೆ ಎಂಬ ವಿಚಾರಗಳು ಸುಳಿದಾಡುತ್ತಿಲ್ಲ. ನಿಮ್ಮ ಎದುರಿಗೆ ನಾನು ಈ ಸುರಾದೇವಿಯನ್ನು ಸೇರಿಸಿದರೆ ನೀವಿಟ್ಟ ನಂಬಿಕೆಯನ್ನು ಮಗನ ಸರಸಾಟಿಯಾಗಿ ಬದಲಾದ ನಂಬಿಕೆಯನ್ನೆತ್ತಿದ್ದೀರಿ. ದೇವರಿಗೆ ನಾನು ಮೆಚ್ಚಿದೆ ಈ ಕ್ರಾಂತ ನಿನ್ನ ಸ್ನೇಹವನ್ನು. ನಿಜವಾಗಲೂ ನಿನ್ನಂತ ಮ್ಯಾನೇಜರ್ನ ಪಡೆಯಲು ಪುಣ್ಯ ಮಾಡಿದ್ದೇನೆ. ಅದು ನಿಮ್ಮ ಆಶೀರ್ವಾದ ಎಂದು ನಾನು ನಿಮ್ಮ ಊರಿಗೆ ಕಾಲಿಟ್ಟಿನೋ ಹಂಗೆ ಮಾಯವಾಗಿ ಹೋದವು. ಚಿಂತೆ ಕ್ರಾಂತಿಗಳು ಹೋದ್ರೆ ನಾನು ಸ್ವಲ್ಪ ಫ್ಯಾಕ್ಟ್ರಿ ಕಡೆ ಹೋಗಿ ಬರುತ್ತೇನೆ. ನಿಲ್ಲು ಕ್ರಾಂತಿ ಇವತ್ತೊಂದು ದಿನ ಫ್ಯಾಕ್ಟ್ರಿಗೆ ಹೋಗದಿದ್ದರೆ ನಡೆಯದಲ್ಲವೇ? ಹಾಳಿನ ಹಾಳು ಎಂಬುದು ಗೊತ್ತಿಲ್ಲ ನೋಡ್ರಿ. ನಾವು ಮುಂದೆ ನಿಂತರೆ ಚೆನ್ನಾಗಿ ಹೊರಗೆ ನಡುತ್ತದೆ. ಇವತ್ತು ಬೆಂಗಳೂರಿನಿಂದ ಕಾಲೇಜ್ ಮುಗಿಸ್ಕೊಂಡು ಸುಜಾತ ಬರ್ತಾ ಇದ್ದಾಳೆ. ಅವಳಿಗೆ ಬೇಜ ಆಗದೆ ಹೋಗುವೆ. ಇವತ್ತೊಂದು ದಿನ ಹೇಗಾದ್ರೂ ನಡುತ್ತದೆ ಬಿಡು. ಆಯ್ತು ಬಿಡ್ರಿ. ಯಾಕ್ರಿ ಅಪ್ಪ ಏನಾರು ತೆಪ್ಪ ಐತೇನ್ರಿ? ಮತ್ತ ಎಲ್ಲ ಲೆಕ್ಕ ಸಾಕಾಯ್ತು ನೋಡ್ರಿ. ದಣಿಯಾರ ಓದ್ ಹೇಳ್ತೀನಿ ನೋಡ್ರಿ. ಶುಗರ್ ಫ್ಯಾಕ್ಟ್ರಿ ಜಮಾ 85 ಲಕ್ಷ. ಬಸವೇಶ್ವರ ಫ್ಯಾಕ್ಟ್ರಿ 25 ಲಕ್ಷ ಖರ್ಚು. ಬಸವೇಶ್ವರ ಶುಗರ್ ಫ್ಯಾಕ್ಟ್ರಿ ಯಾಕ್ರಿ ಅಪ್ಪ ಏನಾರು ತೆಪ್ಪ ಐತೇನ್ರಿ? ಮತ್ತ ನಿನ್ನನ್ನು ಲೆಕ್ಕ ಕೇಳಿದವರು ಯಾರೇ? ಹಂಗಂದ್ರೆ ಹೆಂಗ್ರಿ ಶಿವ? ನೀವು ಕೇಳಿಲ್ಲ ಅಂತ ನಾವು ಹೇಳುದು ಬಿಡಾಕತ್ತೇನ್ರಿ? ಅದು ವಿಶ್ರಾಂತನಿಗೆ ಸಂಬಂಧಪಟ್ಟ ವಿಷಯ. ನನ್ನ ಮುಂದೆ ಹೇಗೆ ಕೇಳಿದ್ರೆ ಕತ್ತೆ ಅಲ್ಲ ಅಂದ್ರೆ ಎಲ್ಲ ಮ್ಯಾನೇಜರ್ಗೆ ಕೊಟ್ಟು ಬಿಡ್ತೇನೆ ನೀವು. ಆತ ನಿಮ್ ಗದ್ದಿಗೆಲ್ಲ ತಪ್ಪಿಸ್ತಾನವ. ಒಬ್ಬ ದೊಡ್ಡ ಸಾವುಕಾರ ನೀವು ಇರುವಾಗ ಏಕಚಿತ್ತ ಮ್ಯಾನೇಜರ್ ಕೈಯಾಗಿರ್ತಾನ ಕೊಟ್ರಿಲ್ರಿ ನೀವು? ಮಗನ ಮ್ಯಾನೇಜರ್ ನಮ್ಮ ಸಪ್ತಪಟ್ಟು ಹೋಲ್ ಬಿಡ್ರಿ. ನೀವು ಅನ್ಬ್ಯಾಡ ಅಂದ್ರೆ ನಾವ್ಯಾಕ ನಾಕ್ ಹೋಗುನು? ಶಕ್ತಿ ಗೌಡರ ಮನಸ್ಸನ್ನು ನೂಷಿಸಬೇಡ. ಅದು ಏನೇ ತಪ್ಪತ್ತೆ ಇದ್ರು ಅಲ್ಲೇ ಆಫೀಸಿಗೆ ಬಂದು ಭೇಟಿಯಾಗು. ಅಲ್ಲೇ ಅವರ ಬಗೆಹರಿಸೋಣ. ತಿಳಿತು ಬಿಡ್ರಿ. ನಾವು ಸಣ್ಣ ಸಾವುಕಾರ ಹೇಳ್ದಂಗೆ ಕೇಳ್ದಾನ ಇರ್ತೀನಿ. ಯಾಕ್ರಿ ಚಾಲು ಮಾಡೋಣ್ರಿ ನಿಮ್ಮ ವ್ಯವಹಾರ ಹೊಸದಾಗ? ಯಾಕ್ರಿ ಸಿಕ್ಕ ಯಜಮಾನ್ರ? ಅದು ಏನೇ ಇದ್ದರು ಆಫೀಸಿಗೆ ಬಂದು ಭೇಟಿಯಾಗು. ಬಗೆಹರಿಸೋಣ ವ್ಯವಹಾರ. ಅಣ್ಣ ಅಣ್ಣ ನೆನೆಸಿ ಹೊಡೆದು ನನ್ನ ತಂಗಿ ಬಂದಾಗಿತ್ತು. ಹೇಗಿದೆಯಲ್ಲ? ನಾನೇನಮ್ಮ ಹುಲಿ ಹಾಕಿದ್ದೇನೆ. ನೀನ್ ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಣ್ಣ. ಸುಜಾತ, ನಿನ್ನ ರಿಸಲ್ಟ್ ಏನಾಯ್ತು? ಸೆಕೆಂಡ್ ಕ್ಲಾಸ್ ಅಂತ ನೋಡ್ರಿ, ತಂಗಿ
ಬಂದ ಖುಷಿಯಲ್ಲಿ ಈ ಐತಿನ ಮರಿಬೇಡ್ದವ್ರಿ. ಎಂತ ಮಾತಾಡ್ತಿ ಸುರೇಕಾಂತ್? ಸುರೇಕಾಂತ್ ನಿನಗೆ ಎಲ್ಲಿ ಬೇಕಾದ? ದಾರಿಯಲ್ಲಿ ಬರಬೇಕಾದ್ರೆ ನನ್ನ ಕಾರುತ್ತಿದ್ದೆ, ಅದೇ ದಾರಿಯಲ್ಲಿ ನೀವು ಬಂದ್ರು. ನನ್ನ ಕಾರು ಇದೆ ಬನ್ನಿ ಅಂತ ಕರೆದುಕೊಂಡು ಬಂದ್ರು ಇನ್ಸ್ಪೆಕ್ಟರ್. ಹೌದು ಗೌಡ್ರಿ, ನಿಮ್ಮ ಡ್ರೈವರ್ ಕಾರ್ ಕೆಟ್ಟಿದೆ ಎಂದು ರಸ್ತೆಯಲ್ಲಿ ನಡ್ಕೊಂಡು ಬರುತ್ತಿದ್ರು. ಹಾಗೆ ನನ್ನ ಕಾರಿನಲ್ಲಿ ಕರ್ಕೊಂಡು ಮನೆಯವರಿಗೆ ಬನ್ನಿ ಗೌಡ್ರಿ. ಒಳ್ಳೇದಾಯ್ತು ಬಿಡು. ಬಾಲ್ ದಿವಸದಿಂದ ನಮ್ಮ ತಂಗಿ ಬಂದಿದ್ದಾಳೆ, ಅವಳಿಗೆ ಒಳ್ಳೆ ಖರಾಬ್ ಕಾಫಿ ಮಾಡಿಕೊಡುವ. ನಿಮಿತ್ತ ಮಾಡ್ಕೊಂಡ್ ಬರ್ತೇನ್ರಿ ಅಪ್ಪ. ಹಲೋ ಸುಜಾತಾ, ನಿನ್ನ ರಿಸಲ್ಟ್ ಪಾಸ್ ಆಗಿರ್ತಿ, ಕಂಗ್ರಾಚುಲೇಷನ್. ಏನು ನನ್ನ ರಿಸಲ್ಟ್ ಪಾಸ್ ಆಗಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ಸುಜಾತಾ, ನಿನ್ನ ರಿಸಲ್ಟ್ ಅಷ್ಟೇ ಅಲ್ಲ, ಇಡೀ ಭೂಮಂಡಲವನ್ನೇ ತಿಳಿಸು ಬಂದ್ರೆ. ನನ್ನ ಮೈಂಡಿನಲ್ಲಿ ರೆಕಾರ್ಡಿಂಗ್ ಆಗಿದೆ. ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ನೀನು ನಿಮ್ಮಣ್ಣವರ ಹತ್ತಿರ ಮಾತನಾಡುವಾಗ ನಾನು ಕೇಳಿಸಿಕೊಂಡೆ ಅಷ್ಟೇ ಸುಜಾತಾ. ನೀವು ಆಡುವ ಮಾತನಾಡ್ತವೆ ನನಗೆ ತಿಳಿಯಲಿಲ್ಲ. ಅರ್ಥವಾಗುವ ಹೇಗೆ ಹೇಳಿದರೆ ವ್ಯರ್ಥವಾಗುವುದು ಈ ವಿಕ್ರಾಂತನ ಚಿತ್ರೆ ಆಗುವುದು ಸಂದೇಹವೇ ಇಲ್ಲ. ನಾವು ದೊಡ್ಡ ಹಠ ಚಿತ್ರೆ ಆಗುವುದು ಈ ವಿಕ್ರಾಂತನ ತಂತ್ರ. ನೀವೇನು ಮಾತನಾಡ್ತಿರೋ ಅಂತ ನನಗೆ ತಿಳಿತೇ ಇಲ್ಲ. ಹಾಗೆ ಬೇರೆ ಸುಜಾತ, ನೀನು ನಿಮ್ಮಣ್ಣವರ ಹತ್ತಿರ ಮಾತನಾಡುವಾಗ ನಾನು ಹೇಳಿಸಿಕೊಂಡೆ ಅಷ್ಟೇ. ಇಡೀ ಇಂಡಿಯನ್ ಬಗ್ಗೆ ಥಿಂಕ್ ಮಾಡುವ ಪಾವರ ನನ್ನ ಹತ್ತಿರ ಇದ್ದರೆ ಆ ದೇವರ ಸ್ಥಾನದಲ್ಲಿ ಇರ್ತಿದ್ದೆ. ಈ ಕ್ರಾಂತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಕಷ್ಟ ಸುಜಾತ. ಹೌದಲ್ಲ, ಇವರು ಆಡುವ ಒಂದೊಂದು ಮಾತಿನಲ್ಲಿ ಡಿಫ್ರೆಂಟ್ ಆಗಿದೆ. ಮಾತು ಅಷ್ಟೇ ಅಲ್ಲ ಸುಜಾತ, ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ನನ್ನ ಲೈಫನೇ ಡಿಫ್ರೆಂಟ್, ನಾನಿರುವುದೇ ಒಂಥರ ಡಿಫ್ರೆಂಟ್. ಬೆಂಗಳೂರಿಂದ ಬಂದು ಸುಸ್ತಾಗಿರೇನ, ನನ್ನ ಕೈಯಾಗ ಒಂದು ಕಾಫಿ ಕುಡಿದು ನೋಡ್ರೆ ನಿಮಗೆ ತೆಲ್ಯಾನ ದೆಮ್ಮಣ್ಣ ಬಿಟ್ಟು ಹೋಗ್ತಾರೆ. ದೆಮ್ಮಣ್ಣ ಈ ಕ್ರಾಂತಿನಿಗೆ ಕೊಡು. ಮ್ಯಾನೇಜರ್ ಆಧಾರ್ ಸಿಕ್ಕ ಯಜಮಾನ್ರ ಇನ್ಸ್ಪೆಕ್ಟರ್ ಕೊಡಿ. ಯಾಕೆ ಸರ್ ಸುಜಾತ, ವಿಕ್ರಮ್ ನೋಡ್ರಿ, ನಾನು ತುಂಬಾ ಕೆಲಸ ನಾನು ಬರ್ತೇನೆ. ಬಾಯ್ ಸುಜಾತ. ವಿಕ್ರಾಂತ್, ನೀನು ಬ್ಯಾಟ್ರಿ ಕಡೆಗೆ ಹೋಗಿ ಬಾ. ಸುಜಾತ, ಬಾರಮ್ಮ ಹೋಗೋಣ. ಏನು ಹೋಗೋಣ? ವಿಕ್ರಾಂತ್ ಬರ್ರಿ. ಹೋಗು ಕುದಿಯೇ ಹೋಗು. ನಿನಗೆ ಅರ್ಥವಾಗಬೇಕು ಈ ವಿಕ್ರಾಂತರ ತೀರ್ಪ ಮಹತ್ವದ ಸಮಯ ನೋಡಿ ನಾ ಸಾಸಿವೆ ಮೋಹದ ಮನೆ. ನಿನ್ನ ಹಣದ ಪರ್ವತದ ಈ ಸೇಡಿಗೆ ಕಿಡಿಯಾಗಿ ಕೊರಗಿ
ಕೂಗು ಮನೆ ಎತ್ತರದ ಬೆಳೆದ ನಿಂತಿರೋ ತಂಗಿಯನ್ನು ಮದುವೆ ಮಾಡಲಾಗದೆ ಕೈ ಕಟ್ಟಿ ಮೂಕನಾಗಿ ಕುಳಿತಿರುವೆ. ಈ ಬಡವನ ಬಾಳು ಕಣ್ಣೀರು ಗೋಳಾಗಿದೆ. ಹಣದಾಸೆಗೆ ಮೋಸ ಹೋದ ಈ ಬಂಡ ಸಮಾಜದಲ್ಲಿ ನನ್ನ ತಂಗಿಗೆ ಕರಿಮನಸರ ಕಟ್ಟು ವರನು ಸಿಗಲಾರದೆ ತಂದೆ ನಿನ್ನಲ್ಲಿ ಸ್ಥಿರವಾಗಿ ಬೇಡಿಕೊಳ್ಳ ಬಂದೆ. ನನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕರುಣಿಸಿಕೊಡುವೆಂದು. ತಂಗಿ ತಾಳೆಗಾಗಿ ಭಕ್ತನ ರಕ್ತ ವ್ಯರ್ಥವಾದರೂ ಚಿಂತೆ ಇಲ್ಲ. ಒಟ್ಟಿ ನನ್ನ ತಂಗಿ ಮುತ್ತೈದೆ ಆಗಿರಬೇಕು. ನಿನ್ನೇನಂದಿರುವ ತಂದೆ ಈ ಬಡವನನ್ನು ಕೈ ಬಿಡಬೇಡ. ಮನುಜನ ತಂಗಿ ಸೋದೆ ಯಾಕಲ್ಲ ನಾನು ನೀರು ತಗೊಂಡು ಬರ್ತೇನೆ, ನೀನು ಮನೆ ಕಡೆ ಜಪಾನಮ್ಮ. ಆಯ್ತಲ್ಲ. ಹೇ ತಂದೆ ಬಸವೇಶ್ವರ, ದಿನ ಬೆಳಗಾದ್ರೆ ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವುದು ಒಂದೇ ನಾನು. ಈ ನನ್ನ ಕಣ್ಣೀರಿನ ಕೂಗು ನಿನಗೆ ಕೇಳುವುದಾದ್ರೆ ಕೇಳಿದ್ರು ಕೇಳಿದ ಹಾಗೆ ಕಿವನಾಗಿ ಕುಳಿಸಿರೇನಪ್ಪ. ನಿನ್ನಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುವುದು ಒಂದೇ. ಈ ನನ್ನ ಅಣ್ಣನ ಬಾಳಿನಲ್ಲಿ ಸದಾ ಕಾಲ ಜ್ಯೋತಿ ಬೆಳಗಿಸುವಂತೆ ಮಾಡು. ಇದೇ ನಿನ್ನ ಮಗಳ ಆಸೆ. ದೇವರಿಂದಲ್ಲ ಜ್ಯೋತಿ, ನನ್ನಿಂದ. ದೇವರಿಗೆ ಅರ್ಪಿತವಾಗಬೇಕಾದ ದೀಪಕ್ಕೆ ಸಿಗರೇಟ್ ಹಚ್ಚುವೆ ಅಲ್ವೋ? ಆ ದೇವರು ಎಂದಿಗೂ ಮೆಚ್ಚಲಾರ ಕಣೋ, ಮೆಚ್ಚಲಾರ ಆ ದೇವರು. ದೇವರ ದೇವರು ಎಂದು ಏಕೆ ಸಾಯಿವೆ ಹುಟ್ಟು ಹೆಣ್ಣೆ? ದೇವರ ಜಾಲವನ್ನು ಬಿಟ್ಟು ಅಲ್ಲಿಂದ ಇಲ್ಲಿವರೆಗೆ ಬಂದಿರುವೆ ನಿನಗೋಸ್ಕರ. ಈ ಬಡವತನಿಗೆ ಸುಖ ಕೊಡು. ಒಂದು ಅಮ್ಮಗೆ ಹೆಣ್ಣಿನ ಮೈ ಸುಖ ಬಯಸುವ ನೀನೊಬ್ಬ ದೊಡ್ಡ ಮೂರ್ಖಕನು. ಬಡವನ ತಂಗಿ ಮೈ ಮೇಲೆ ಎರಗಲು ಬಂದಿರುವೇನ? ನನ್ನ ಕಾಲಲ್ಲಿರುವ ಚಪ್ಪಲಿ ನಿನ್ನ ಮುಖದ ಮೇಲೆ ಹೇಳಬೇಕಾಗುತ್ತದೆ. ಜೋಕೆ ಇನ್ನೊಂದ 100 ಹರಿದ ಹುಡುಗರಿಗಳು ಚಕ್ಕಂದಾಡ್ದ. ಈ ಚದುರನಿಗೆ ಚಪ್ಪಲಿದೆ. ಏಕೋ ಚಿಕ್ಕಪ್ಪ ಬಡವರ ತಂಗಿ ಚಪ್ಪಲಿದೆ. ಚಿಕ್ಕವರ ಮಕ್ಕಳು ಹೋಗಿ ಮಲಗಿ ನನ್ನ ಮೈ ಸುಖ ಕೊಡಲು ನಾನೇನು ಸೀರೆ ಬಿಚ್ಚಲು ಈಚೆಗೆ ಸೂರ್ಯ ಹೆಣ್ಣಲ್ವ ನಾನು? ಈಗಿನ ಕೊಟ್ಟ ಬದುಕಿ ಹೆಣ್ಣುವ ಹೆಣ್ಣು ನಾನಲ್ಲ. ಹುಲಿಯಂತ ರವಿರಾಜನ ಬಾಲವನ್ನು ನುಚ್ಚು ನೂರು ಮಾಡಿದರೆ ನೀನು ಇದೇ ರೀತಿ ಹಠ ಮಾಡಿದರೆ ನಿನ್ನ ಅಂಗಡಿಗೆ ಬರುವುದು ಇದೇ ಗತಿ. ನೀನೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಸತ್ಯಶೀಲ ಯಾವತ್ತಿದ್ರು ನನ್ನ ಸಿಪಾಯಿಗೆ ಅಡ್ಡಿಸಲು. ಯುದ್ಧ ಸಿಪಾಯಿ ನನ್ನ ಫೋನಿಗೆ ಸತ್ತನೆಂದುತ್ತಿದೆ. ಚಾಲು ಮಾಡ್ರಿ ವಾಸ್ತವರಣ. ನಾವಿಲ್ಲ ಯಾಕೋ ನಂಗೆ ಎಡಗಣ್ಣ ಹಾರಾಕತ್ತೈತಿ. ಆ ಸಿಪಾಯಿ ಬಾಂದ್ಗಿಂದ ನಮಗ ನಾನು ನಮಸ್ಕಾರ ಗೌಡ್ರ, ಹೋಯ್ ಬನ್ರಿ. ನಾವೇನೆ ಹಾಗಾದರೆ ಹೊರಗಡೆ ನಿಂತಿರುವ ಹೆಣ್ಣೆ ಈಗಲೇ ಈ ಹಾಳು ಸಮಾಜ ಇಂದ ಸೀರೆ ಬಿಚ್ಚಿ ಕಳ್ಳ ಕಚ್ಚಲೆ ಆಗ
ನಿನ್ನ ಹಾಳ ಸಮಾಜ. ನನ್ನ ಮನೆಗೆ ಬಂದು ನನ್ನ ತಂಗಿ ಮಕ್ಕಳು ಹೆಸರು ಹೇಳಲಿಕ್ಕೆ ಹುಟ್ಟಿದ ದೇವರೇ ನನ್ನನ್ನು ಇಲ್ಲಿಗೆ ಕರೆದು ತಂದಿತು. ಅನಾವಧಿಕರೆ ಈ ಜಗತ್ತಿನಲ್ಲಿ ಏನ್ ಬೇಕಾದ್ರೂ ಮಾಡಬಹುದು. ನೀನು ಪಾಪದ ದೇಹ ಹೊತ್ತು ತಿರುಗ್ತಾ ಇದೆಯಾ? ಆ ನಿನ್ನ ಪಾಪದ ದೇಹ ಸುತ್ತ ಇದೆ ಧರ್ಮ ಎಂಬ ಪ್ರಳಯದ ಗಾಳಿ. ಆ ಗಾಳಿಗೆ ಮೋಡ ಕಳೆದು ಸುರುತ್ತದೆ ನ್ಯಾಯ ಎಂಬ ಮಳೆ ಹಳ್ಳದಲ್ಲಿ ಸುಳಿದರೆ ನೀತಿ ಎಂಬ ಸುಳಿ. ಆ ಸುಳಿಗೆ ಸಿಕ್ಕುವ ಸಹಾಯ ಮೊದಲು ಇದರ ಅರ್ಥ ತಿಳಿಯಬೇಕು. ನ್ಯಾಯ ಏನೇ ಬಡ ಹಸುವೆ, ಇದು ಹಿಂದೂ ತಿಳಿದಿಲ್ಲ ನ್ಯಾಯ ನೀತಿ ಇತಿಹಾಸದ ಕಥೆಗಳನ್ನು. ಇದೇ ನ್ಯಾಯಕ್ಕಾಗಿ ಹೋರಾಟ ಸುಭಾಷ್ ಚಂದ್ರ ಬೋಸ್ ಇದೇ ಕರ್ಮದ ಚಕ್ರಕ್ಕೆ ಸಿಲುಕಿ ಶಿವನ ಪಾದ ಸೇರಿದ. ಇದೇ ದಿನ ನೀತಿ ಬೋಧನೆದಂತ ನಡೆದ ಆ ಬಸವೇಶ್ವರ ಕೂಡಲ ಸಂಗಮದಲ್ಲಿ ಐಕ್ಯ ಆದ. ಈ ದಿನ ಹುಲಿಯಂತ ರವಿರಾಜ ನಿನ್ನ ಕಣ್ಣಿಂದಲೇ ನೋಡ್ತಿದೆಯಲ್ಲ ಅವನ ಗೋಳಾಟ. ಆ ಸ್ಥಿತಿ ನಿನಗೂ ಬರ್ಬೋದುಂಟು. ಬಿ ಕೇರ್ಫುಲ್. ಒತ್ತನಾಯಕ ಸೂಳೆ ಮಗನೇ, ರವಿರಾಜ ಬಾಳು ಹಾಳು ಮಾಡಲೇ ನನ್ನ ಬಾಳುವ ಕಲ್ಲಾಕಲೇ ಗೌಡ. ಗುಡಿಸಿನಲ್ಲಿ ಗಂಜಿ ಕುಡಿದು ಬದುಕುತ್ತಿರುವ ಬಡವರಿಗೆ ಪಾಪಿಗಳ ನಮ್ಮ ಪಾಲಿಗೆ ನಮ್ಮನ್ನು ಬಿಟ್ಟು ಬಿಡುವ ಬದುಕಲು. ಹೂವಿದ್ದಲ್ಲಿ ಹುಳ ಹಾರಿಕೊಂಡು ಸವಾಯಿಗೆ ಸಿದ್ಧಾಂತ. ಇಂಥ ತಂಗಿ ಒಂದು ಸುಗಂಧ ತುಂಬಿದ ಹೂವಿದ್ದಂತೆ. ಆ ಹೂವಿನ ಒಳಗೊಂಡು ಯಾರು ಬೇಕಾದ್ರೂ ನೋಡಬಹುದು. ನೋಡಿ ಅದರ ಮೇಲೆ ಮನಸ್ಸು ಮಾಡಬಹುದು. ಮನಸ್ಸು ಮಾಡಿ ಅದರ ರಸವನ್ನು ಹೀರಬಹುದು. ನಿನ್ನ ಕಣ್ಣೆದುರಿಗೆ ಎಷ್ಟೋ ದುಷ್ಟರು ನಿನ್ನ ತಂಗಿಯನ್ನು ಮೋಹಿಸಲು ಬಂದಿದ್ರು. ಆದ್ರೆ ಒಂಟಿದ್ದ ಹೆಣ್ಣನ್ನು ಸುಮ್ಮನೆ ಬಿಡ್ತಾರೆ ನನ್ನ. ರೋಷ ತಾಳಲಾರದೆ ಆಕ್ರೋಶದಿಂದ ಬರ್ತಿದೆ ಶ್ರೀಮಂತರು ಸತ್ತು. ಆದರೆ ಈ ನಿನ್ನ ಮಾತು, ಈ ನಿನ್ನ ಮುಖನ ಎಲ್ಲ ಸ್ವಾರ್ಥ ಸಮಾಜವೇ. ನಾನೇನು ಅನ್ಯಾಯ ಮಾಡಿದಂದು ಈ ಬಡವನ ಬೆನ್ನತ್ತಿರುವ ಪಾಪಿಗಳ ನನಗಿರಲು ತಂಗಿ ಅವಳು ಬಾಳಿಗೆ ಕಲ್ಲು ಹಾಕ್ತಿರಲ್ಲ. ಅಯ್ಯೋ ಹಿರಿ, ಇದೆಂತ ವಿಚಿತ್ರ ಲೇಖ ಅನ್ನಪ್ಪ ನಿನ್ನದು. ತಂಗಿ, ಆ ಬ್ರಹ್ಮ ಈ ಬಡವನ ಹಣೆಮನ್ನು ಎಂತ ಯಮ ಗಂಡಗಳಿಗೆಲ್ಲ ಬರ್ದನು. ಅಲ್ಲ, ಅದೇ ಬರ ವಿಷಯ ಹೀಗಿರಲಿ. ಆದ್ರೆ ದಿನೇ ದಿನೇ ಶ್ರೀಮಂತರ ಹುಟ್ಟಿನ ಧರ್ಮ ಕಟ್ಟಾಗುತ್ತದೆ. ಅಂದಾಗ ನಮ್ಮಂತ ಕಡು ಬಡವರ ಬದುಕುವುದು ಸಾಧ್ಯವಿಲ್ಲದ. ಅದಕ್ಕೆ ಕಾರಣ ಈ ಕಡು ಬಡತನ ಎಂಬ ಭಯ. ಅದೇ ದುಡ್ಡು ನಮ್ಮ ಹತ್ತಿರದರೆ ದೂರಲಿರ್ತದೆ ಈ ಯುತ್ತು ಸಮಾಜದ. ನಾವು ಅದರ ಹೇಳಿದರೆ ಆಗೋಗುತ್ತಾರಮ್ಮ. ಅದಕ್ಕಾಗಿ ಸಿಡಿದು ಹೇಳಬೇಕು ಈ ಬಡವರು, ಕಾಣಬೇಕು ಈ ಬಡವರು. ಅಂದಾಗ ಈ ಬಡವರು ನಿರ್ಭಯಾಗಿ ಬದುಕಲು ಸಾಧ್ಯ. ತಂಗಿ, ನೀನು ಒಂದು ತಡೆಯುತ್ತಿದ್ದರೆ ಆ ಶಿವಕಾಂತಗೌಡ ಹುಂಡೆಯನ್ನು ಚಂಡಾಲೆ ಮುಕ್ತಿ ಕಲಿಸಿ ಬಿಡ್ತಿದ್ದೆ ಸಕ್ಕಿನ ಶ್ರೀಮಂತರಿಗೆ. ಇದೇನು ಶಶಾಂಕ, ಇಂದು ನಿನ್ನ ಮುಖದಲ್ಲಿ ಇಷ್ಟೊಂದು ರೋಷಾವೇಶ ತೋರಲಿಲ್ಲ? ತೋರಬೇಕು ರಂಜಿ, ತೋರಬೇಕು. ಈ ಬಡವರು ರಚ್ಚಿಗದ್ದು ದುಷ್ಟ ದೌರ್ಜನ್ಯವನ್ನು ಧ್ವಂಸಗೊಳಿಸಲೇಬೇಕಾದರೆ ಸರ್ವ ನಾಶವಾಗುವುದು ಕಾಮಕರ ಕಾಡು. ಇದೇನು ಶಶಾಂಕ, ಎಂದೂ ಇಲ್ಲದ ರೋಷಾವೇಶ ತೋರಿದೆಯಲ್ಲ, ಕಾರಣ? ಕಾರಣ ಮಚ್ಚ ರಂಜಿತ್, ರೈತರ ಹಣವನ್ನು
ನುಂಗಿ ಬಡವರ ಮೇಲೆ ಅತಿಯಾದ ಅತ್ಯಾಚಾರ ತೋರಿ ನ್ಯಾಯವನ್ನು ತುಳಿದು ಅನ್ಯಾಯ ಹತ್ತದ ಮೇಲೆ ಕುಳಿತು ಕುಬೇರಂತ ಪಟ್ಟ ಕಟ್ಟಿಸ್ಕೊಂಡು ಮಾಡ್ತಾನ ಆ ಶಿವಕಾಂತ ಗೌಡ. ಆ ಗೌಡ ಮತ್ತೆ ಬಂದಿದ್ದಾನೆ ಎಲ್ಲಿಗೆ? ಅವನು ಹಾಗೆ ಬಂದಿಲ್ಲ ರಂಜಿತ್, ಈ ಬಡವನನ್ನು ಖರೀದಿಸಲು ಬಂದಿದ್ದ. ಇಂದು ನನ್ನ ಜ್ಯೋತಿ ತಡೆದಿದ್ದರೆ ಇದೇ ಸ್ಥಳದಲ್ಲಿ ನಡೆದು ಬಿಡ್ತಿದ್ದು ರಕ್ತದ ಹೋಗಳೆ. ಶಶಾಂಕ, ನಾನು ಮನಸ್ಸು ಮಾಡಿದ್ದರೆ ಅಂದೇ ಆ ಗೌಡನ ರುಂಡ ಚಂಡಾಡು ಬಿಡುತ್ತಿದ್ದೆ. ಆದರೆ ಅವನು ಒಮ್ಮೆಲೆ ಪ್ರಾಣವನ್ನು ಬಿಡಬಾರದು. ಅವನು ಮಾಡಿದ ಒಂದೊಂದು ಕೃತ್ಯವನ್ನು ನೆನೆಸಿಕೊಂಡು ನಾನು ನಿರ್ಮಿಸಿರುವ ಈ ಅಗ್ನಿಕುಂಡದಲ್ಲಿ ಬಿಕ್ಕಿ ಬಿಕ್ಕಿ ಸಾಯಬೇಕು. ಹಾ ಶಶಾಂಕ್, ನಿನಗೆ ಅಂತ ಒಂದು ಪ್ಯಾಂಟು, ಜ್ಯೋತಿಗೆ ಒಂದು ಸೀರೆ ತಂದಿದ್ದೇನೆ, ತೆಗೆದು. ಇದನ್ನೆಲ್ಲ ಯಾಕೆ ತರಕ ಹೋದರೆ ಜ್ಯೋತಿ ಹರಕು ಸೀರೆಯನ್ನು ಹುಟ್ಟು ಓಡಾಡುವುದು ನನ್ನಿಂದ ನೋಡಲಾರೆ. ಜ್ಯೋತಿ ತೆಗೆದುಕೊಳ್ಳಮ್ಮ. ಎಂತ ದೊಡ್ಡ ಗುಣಪ್ಪ ನಿನ್ನದು. ರವಿರಾಜನಂತ ತಮ್ಮನ ಪಡಿಬೇಕಾದರೆ ಪುಣ್ಯ ಮಾಡಿದ್ದಾನೆ. ನೋಡಿದ ರಂಜಿತ್, ನನ್ನ ತಂಗಿ ಮುಖವನ್ನು ಮದುವೆ ವಯಸ್ಸಿಗೆ ಬಂದು ಆಗಲಿಲ್ಲದ ಬಳ್ಳಿ ಹೇಗೆ ಬಾಗಿದೆ ಎಂದು ಹೀಗೇಗೆ ಮನಸ್ಸು ಮುನಿಸಿಕೊಂಡು ಮಾತನಾಡುವ ಶಶಾಂಕ, ನಿನ್ನ ಮನಸ್ಸಿನಲ್ಲಿರುವ ಕೆಟ್ಟ ವಿಚಾರಗಳನ್ನು ಬಿಟ್ಟು ಬಿಡು. ನಿನ್ನ ತಂಗಿಯನ್ನು ನಾನು ಮದುವೆ ಆಗುತ್ತೇನೆ. ಏನು? ಜ್ಯೋತಿಯನ್ನು ನೀನು ಮದುವೆ ಆಗುತ್ತೆ? ಇದು ನನಗೆ ಕನಸು ನನಸು ಒಂದು ತಿಳಿಯಲಾಗಿದೆ. ಆ ಮಾರುತೇಶ್ವರನ ಸಾಕ್ಷಿಯಾಗಿ ನಾನು ಮದುವೆ ಆಗುತ್ತೇನೆ. ರಂಜಿತ್, ನೀನು ನಮ್ಮ ಪಾಲಿನ ದೇವರಪ್ಪ, ದೇವರು. ಕೊತ್ತಲ ಕೈ ನನ್ನ ಬಾಳಿನಲ್ಲಿ ಬೆಳಕು ತೋರಿದ ಕರುನಾಮಯ ನೀನು. ಅಷ್ಟೇ ಅಲ್ಲ, ಬಡವರ ಬಂಧು ತ್ಯಾಗಜೀವಿ ನೀನು. ನಾನಲ್ಲ ಶಶಾಂಕ ಕರುನಾಮಯ, ಬಡವರ ಬಂಧು. ನನ್ನ ನಿನ್ನ ಸ್ನೇಹಿತ, ಬಡವರ ಬಂಧು. ಕೂತು ಅಳುತ್ತಿರುತ್ತಾನೆ. ತಂಗಿಯ ಜೊತೆ ಒಬ್ಬನೇ ಮಾತನಾಡುತ್ತಿರುತ್ತಾನೆ. ಅವನನ್ನು ಹೇಗಾದರೂ ಸಮಾಧಾನ ಮಾಡಿ ನಾನು ಕರೆದುಕೊಂಡು ಬರುತ್ತೇನೆ. ನೀನು ಏನಂತೀನಿ? ನೀನಾದರೂ ಕರೆದುಕೊಂಡು ಬಾ. ಕಾಂತಿ ಕುರಿತು ಒಂದು ಸುಂದರವಾದ ಪಲ್ಲವಿಯನ್ನು. ಆಯ್ತು ನನ್ನ ಹೌದು, ಹುಚ್ಚರಲ್ಲಿ ನಾನೊಬ್ಬ ಮಹಾ ಹುಚ್ಚ. ಅಯ್ಯವ್ವ, ನಾನಮ್ಮ ನಿನ್ನ ಹುಚ್ಚ ಬಂದಿದ್ದೇನೆ ಬಾರವಾ.
ಪರಮ ಪಾಪಿಯು ಪುಣ್ಯವಂತನು ಇಲ್ಲಿ ರುದ್ರ ಭೂಮಿಯಲ್ಲಿ ಬುದ್ಧನಿಗೆ ಕಾಣುವುದು ನಿನ್ನದೊಂದೇ ಚಿತ್ರವಮ್ಮ. ಒಂದೇ ಒಂದ್ಸಲ ನನ್ನ ಕಣ್ಮುಂದೆ ಬಾರವಾ. ನಾನು ಯಾರು ಕಣ್ಣಿಗೂ ಕಾಣಿಸುವುದಿಲ್ಲ, ನಿನ್ನ ಕಣ್ಣಿಗೆ ಅಷ್ಟೇ ಕಾಣಿಸುವುದಲ್ಲ. ಆಯ್ತಮ್ಮ ಆಯ್ತಮ್ಮ ಸಿಗವಾ. ರಾತ್ರಿಯಲ್ಲಿ ಹುಚ್ಚರಂತೆ ಆಟ ಮಾಡ್ತಾ ಇದೆಯಲ್ಲ, ನಿನಗೆ ಹುಚ್ಚಿಗೆ ಸೇರಿದೆಯಲ್ಲ. ನೀನು ಹುಚ್ಚಿ ಯಾಕವಾ? ನಾನಿಲ್ಲಿರುವುದು ನಿನಗೆ ಬೇಸರವಾಯ್ತೇನವಾ? ಅಲ್ಲ, ನಾನು ಚೆನ್ನಾಗಿದ್ದೇನಲ್ಲ, ಆದರೆ ನಿನಗಿಂತ ನನಗೆ ಇಬ್ಬರು ಹನ್ನೊಂದಿನದರಲ್ಲ. ಹೌದಾ? ಅವರ ಹೆಸರೇನಮ್ಮ? ಅವರ ಹೆಸರು ಒಬ್ಬ ರವಿ, ಇನ್ನೊಬ್ಬವ ಚಂದ್ರ ಅಂತ. ಅವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾ ಇದ್ದಾರೆ ನಮ್ಮ. ಹೌದಲ್ಲ, ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ, ನಿನಗಿಂತ ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರಲ್ಲ. ಸಾಕಲ್ಲ ಅಣ್ಣ, ರಾತ್ರಿ ಆಗಿದೆ, ನೀನು ಮನೆಗೆ ಹೋಗಲ್ಲ. ಮನೆಗೆ ಹೋದ್ರೆ ನನಗೆ ನಿದ್ದೆನೇ ಬರಲ್ಲ. ನಾನು ಇಲ್ಲೇ ಮಲಗ್ತೀನಮ್ಮ, ಇಲ್ಲೇ ಮಲಗ್ತೀನಿ. ಅಲ್ಲ ಅಲ್ಲ, ನಾ ಇನ್ನು ಬರ್ತೇನಣ್ಣ, ನನಗೆ ಟೈಮ್ ಆಯ್ತಣ್ಣ, ಬರ್ತೇನಣ್ಣ. ನೀನು ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡಣ್ಣ. ರವಿರಾಜ, ಯಾರಿಗೆ ಗುಡ್ ನೈಟ್ ಹೇಳ್ತಿದ್ದೀವೋ? ಬಾರು ಮನೆಗೆ ಹೋಗೋಣ. ಸರಿಯೋ, ಮುಟ್ಟಬೇಡ ನನ್ನನ್ನು. ನೋವಾಜ್, ಅಲ್ಲಿ ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ. ರವಿರಾಜ, ಇಂಥ ಸ್ಮಶಾನದಲ್ಲಿ ಹಗಲು ಇರುಳು ಅನ್ನ ನೀರಿಲ್ಲದೆ ಸಮಾಧಿ ಮೇಲೆ ಬಿದ್ದ ಕಟ್ಟದಲ್ಲಿ ಬಾರು ಮನೆ ಹೋಗೋಣ.
ಮನೆ ಹೋಗೋಣ. ಏ ಸರಿ ದೂರ ಗೆಳೆಯ, ನನಗೆ ಯಾರು ಗೆಳೆಯಂದಿರಿಲ್ಲ. ನನಗೆ ಒಬ್ಳೇ ಒಬ್ಳು ತಂಗಿ ಇದ್ದಾಳೆ. ಹೋಗೋ. ನನ್ನ ಅಣ್ಣ ಎಲ್ಲಿ? ಅಲ್ಲಿ ನೋಡಪ್ಪ ನಿನ್ನ ಅಣ್ಣನ ಅವಸ್ಥೆ. ಅಣ್ಣ ಅಣ್ಣ ಎದ್ದೇಳಣ್ಣ. ಶಶಾಂಕ, ಈ ನನ್ನ ಪರಿಸ್ಥಿತಿ ನನ್ನಿಂದ ನೋಡಲಾಗುತ್ತಿಲ್ಲ. ಹೌದು ರಂಜಿತ್, ಹೇಗಿದ್ದವನು ಹೇಗಾಗಿ ಬಿಟ್ಟಿದ್ದಾನೆ ನೋಡು. ಅವನು ನಡೆಯುತ್ತಿದ್ದರೆ ಹುಲಿಯಾಗಿ ಗರ್ಜುತ್ತಿದ್ದ. ಈಗ ಹುಲಿ ಅಂತವನು ತನ್ನ ಎಲ್ಲಾ ಸಗದಿ ಕಳೆದುಕೊಂಡು ಇಲಿಯಾಗಿ ಬಿಟ್ಟಿದ್ದಾನೆ. ಶಶಾಂಕ, ಈ ಸ್ಮಶಾನ ನೋಡ್ತಾ ಇದ್ರೆ ನನಗೆ ಭಯವಾಗ್ತಾ ಇದೆ. ಅಂತದರಲ್ಲಿ ಈ ನನ್ನ ನಿದ್ದೆ ಮಾಡ್ತಾ ಇದ್ದಾನೆ. ಪ್ರಜ್ಞೆಯನ್ನು ಕಳೆದುಕೊಂಡು ತನ್ನದೇ ಆದ ಲೋಕದಲ್ಲಿ ತೇಲಾಡ್ತಾ ಈ ಹುಚ್ಚನಿಗೆ ಸ್ಮಶಾನವಾದರೇನು, ನಂದನ ವನವಾದರೇನು, ಕಾಣುವುದು ಚಿತ್ರ ಒಂದೇ ರಂಜಿತ್ ಒಂದೇ. ಶಶಾಂಕ, ನನ್ನ ಹಾಗೂ ತಂಗಿಯ ನೆನಪಾದರೆ ಇದ್ದೊಬ್ಬ ತಂಗಿ ಅಂತೂ ನಮ್ಮ ನಗಲಿ ದೂರ ಹೋದಳು. ಆದರೆ ಇದ್ದೊಬ್ಬ ಅಣ್ಣ ವಿಶಾಲವಾದ ಜೀವಿ ನಿರ್ಜೀವಿಯಾಗಿ ಬಿಟ್ಟಿದ್ದಾನೆ. ಈ ನನ್ನ ಅಣ್ಣ ಆಕಾಶದಲ್ಲಿ ಪ್ರಕಾಶಿಸಿ ಸೂರ್ಯನಿಗೆ ಬೆಳಕು ಕೊಡುವ ಸೂರ್ಯನ ಸಾಟಿಯೇ ಸರಿ. ಹೌದು ರಂಜಿತ್, ನೀನು ಹೇಳೋ ಮಾತು ಅಕ್ಷರ ಸಹಿತ ಸತ್ಯ. ಸತ್ಯದ ತತ್ವ ಹೊರತಿರುಗುವ ಸತ್ಪುರುಷ ಈ ರವಿರಾಜ್. ಅನ್ಯಾಯದ ಮೆಟ್ಟಿಲ ಮೇಲೆ ಮೆಟ್ಟಿ ಮೆರೆಯುತ್ತಿರುವ ಆ ಗೌಡ ಅಟ್ಟಹಾಸವನ್ನು ಮೆಟ್ಟಿ ನಿಲ್ಲುವ ಗಂಡಂದರೆ ಈ ರವಿರಾಜನೇ. ಆ ಗೌಡನಿಗೆ ಸರಿಯಾದ ವೈರಿ ಈ ರವಿರಾಜನೇ. ರಂಜಿತ್, ಸತ್ಯವನ್ನು ಹತ್ತಿಕ್ಕಿ ಸುಳ್ಳನ್ನು ಎತ್ತಿ ಹಿಡಿಯುವ ಈ ದಂಡ ಸಮಾಜದಲ್ಲಿ ಕೊಂಡ ಪುಡೋರಿಗೆ ಮಜ್ಜಿನ ಹೊಡೆದು ಸತ್ತನ್ನು ನಿಗ್ಗರಿಸಿ ಸತ್ಯವನ್ನು ಕಕ್ಕಿಸಿ ಅನ್ಯಾಯ ಪರರಿಗೆ ಕಿತ್ತು ಹತ್ತಲೇಬೇಕಾದರೆ ಈ ಹುಚ್ಚು ಹುಲಿ ರೊಚ್ಚಿಗೆಲೇಬೇಕು. ರೊಚ್ಚಿ ಕೆಟ್ಟು ಕಚ್ಚಬೇಕು ಆ ಗೌಡಂತ ಹುಚ್ಚ ನಾಯಿಗಳನ್ನು. ಒಂದಾಗಲಿ ಸಮಾಜ ಶಾಂತಿಯ ಸೌದ್ರತೆ ನೆಲೆಗೀಡಾಗುವುದು. ಶಶಾಂಕ, ಆ ಗೌಡ ಎಂದಿದ್ದರು ನನ್ನ ಬೇಟೆ. ನನ್ನ ವಶಕ್ಕೆ ಬೆಂಕಿ ಇಟ್ಟ ಆ ಗೌಡನ ರುಂಡ ಚಂಡಾಡದಿದ್ದರೆ ಈ ಸಹೋದರಿಗೆ ತಕ್ಕ ಸಹೋದರನಾದ ಸಿಡಿದದ್ದ ಸಿಪಾಯಿನೇ ಅಲ್ಲ. ಹೌದು ರಂಜಿತ್, ಆ ಗೌಡನ ದಬ್ಬಾಳಕ್ಕೆ ಮುರಿಯಬೇಕಾದರೆ ನೀನು ಸಿಡಿದದ್ದ ಸಿಪಾಯಿ ಆಗಲೇಬೇಕು. ಸಿಡಿದೇಳುವೆ ಶಶಾಂಕ್, ಸಿಡಿದೇಳುವೆ. ಸಿಡಿದೆದ್ದು ಸಿರಿತನ ಸೊಕ್ಕಿಗೆ ಸವಾಲಿಸುವ ಸಿಪಾಯಿ ನಾನಾಗುವೆ. ನೀನು ಹಂತಂತ ಸಿಪಾಯಿನಲ್ಲ. 100 ಕೋಟಿ ಬಾರದ್ರೆ ಬದ್ಧತೆಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ಜೀವನ ಹಣ್ಣು ಬರೆದು ಗುಂಡಿಗೆ ಗಂಡಲು ಕೊಟ್ಟು ಗೆದ್ದ ಬಂದ ಸಿಪಾಯಿ ನೀನು. ನಮ್ಮ ಭಾರತೀಯ ಶಿಸ್ತಿನ ಸಿಪಾಯಿ ನೀನು. ಶಶಾಂಕ, ನನ್ನ ಹಾಗೆ ನನ್ನ ಅಣ್ಣ ತಮ್ಮದರಂತೆ ಸ್ನೇಹಿತರಾಗಿದ್ದ ವೀರ ಯೋಧರು ಕಾರ್ಗಿಲ್ ಕ್ರಾಂತಿಯಲ್ಲಿ ಮಡಿದು ಹೋಗಿದ್ದಾರೆ. ಅಂತವರಲ್ಲಿ ತೊಳತುಗುಡ್ಡದ ಶಿವಬಸಯ್ಯ, ಹಿರೇಕೆರೆಯ ಸಿದ್ದನಗೌಡ ಪಾಟೀಲ ಈ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಇಂಥ ತ್ಯಾಗ ಜೀವಿ ಮಹಾನ್ ವ್ಯಕ್ತಿಗಳ ಹೆಸರು ಈ ನಮ್ಮ ಭಾರತೀಯರ ಎದೆಯಲ್ಲಿ ಉಳಿಯಲಿ, ಅಚ್ಚರಿಯಲಿ ಅಜರಾಮರವಾಗಿ. ಅಂತ ವ್ಯಕ್ತಿಗಳು ಎಷ್ಟು ಕೊಂಡಾಡಿದರು ಕಡಿಮೆ ಸರಿ. ನಮ್ಮ ನಾಡು ಮಹಾವೀರ ನಾಡು ಅಷ್ಟೇ ಅಲ್ಲ, ಕವಿಗಳ ಬೀಡು ನಮ್ಮ ಕನ್ನಡ ನಾಡು. ಶಶಾಂಕ್, ಆದಷ್ಟು ಬೇಗ ಈ ನನ್ನ ಅಣ್ಣನನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಬರುತ್ತೇನೆ. ಅಲ್ಲಿ ಒಬ್ಬ ಮೆಂಟಲ್ ಡಾಕ್ಟರ್ ಅಂತ ಇದ್ದಾರೆ, ಅವರಿಗೊಮ್ಮೆ ಕರೆದುಕೊಂಡು ಬರುತ್ತೇನೆ. ಆದಷ್ಟು ಬೇಗನೆ ಬೆಳಗ್ಗೆ ನೀನು ಕರೆದುಕೊಂಡು ಹೋಗು, ನಾನಿನ್ನು ಬರುತ್ತೇನೆ. ಆಯ್ತು.
ಸತ್ತಾರಂಗ ನಮ್ಮಪ್ಪ ಸತ್ತಾನ. ಯಾವಾಗ ಸತ್ತು ನನ್ನ ಮಾವ ಇದೇಗ ನಾ ಹೋಗಿ ತಿಂದು ಬಂದಿದ್ದಲ್ಲೋ ನನ್ನ ಮಾವ ನಾ ಜಾತ್ರಾಗ ದಿವಸ ಊಟ ಮಾಡಿದೆಲ್ಲೋ ನನ್ನ ಮಾವ ನೀವು ಬೇಡದೆಲ್ಲ ತಂದು ಕೊಡ್ತಿದ್ಯಲ್ಲೋ ನನ್ನ ಮಾವ ಮಾತು ಎಲ್ಲ ಬದಿ ತಂದು ಕೊಡ್ತಿದ್ಯಲ್ಲೋ ನನ್ನ ಮಾವ ಇರುವಾಗಿ ನನ್ನ ಮಾವ ಹೆಂಗ್ ಹೋದೋ ನನ್ನ ಮಾವ ನನ್ನ ಬಿಟ್ಟು ಹೆಂಗ್ ಹೋದೋ ನನ್ನ ಮಾವ ಎಲ್ಲಿದೆಯೋ ನನ್ನ ಮಾವ ಬಂಗಾರಿ ಮಾವ ಮಾವ ಏನು ಪಾಪ ಮಾಡಿತು ಜೀವನದಾಗ ಮದುವೆಯನ್ನು ರಾಮೇರ ಇವನನ್ನು ಕಟ್ಟಿ ಹಾಕು ಕಂಬಕ್ಕೆ. ಆಯ್ತು.
ಹೇಳಕ ಈ ಹುಚ್ಚನನ್ನು ಎಳೆದುಕೊಂಡು ತಂದಿರುವೆ. ಅಣ್ಣ, ಇವನು ನನ್ನ ಕಾರಿಗೆ ಕಲ್ಲು ಮುಗಿದು ಗ್ಲಾಸ್ ಎಲ್ಲ ಚೂರು ಚೂರು ಮಾಡಿದ್ದಾನೆ. ಅದಕ್ಕೋಸ್ಕರ ನನ್ನನ್ನು ಮೈ ಮೇಲೆ ಏರಿ ನನ್ನ ಮುಟ್ಟಲು ಬಂದಿದ್ದಾನೆ. ಏನಂದೆ? ನನ್ನ ತಂಗಿ ಕಾರಿಗೆ ಕಲ್ಲು ಮುಗದಲ್ಲದೆ ನನ್ನ ತಂಗಿ ನೈ ಮುಟ್ಟಲು ಹೋಗಿದ್ದ ಕಟ್ಟಿ ಹಾಕು ಈ ಮಗನನ್ನ. ಕಟ್ ಹಾಕಿನ್ರಿ ತಗೋರ ಚಾಟಿ. ನನ್ನ ತಂಗಿ ಮೈ ಮುಟ್ಟೊಟ್ಟು ಎದ್ದು ಬೇರೆ ನಿನಗೆ ಈಗ ಅನುಭವಿಸಿ ಮಗನ ಈ ಪ್ರತಿಫಲಗೊಂಡ. ನೋಡ್ರಿ, ಆ ಚಾಟಿಯಿಂದ ಕಟ್ಟು ಹಾಕಲಾರದು ತೋರ್ಗವ್ರೆ ಈ ಲಾಠಿಯನ್ನು. ಅಯ್ಯೋ ಅಮ್ಮ ಕವಿತಾ, ನೋಡ್ರಿ ನನ್ನ ಕಾರ್ ಗಾಡಿ ಇದೆ, ಹೋಗೋಣವೇ? ಹಾಗಾದರೆ ನಡಿ ಶ್ರೀಕಾಂತ್, ಹೋಗೋಣ. ಕಾರ್ತಿಗೆ ಹೋಗೋಣ. ತಂಗಿ, ಇವನ ಒಮ್ಮೆ ಸುಟ್ಟು ಹಾಕಿದರೆ ಮಜಾ ಬರುವುದಲ್ಲ. ನಾವು ಕೊಟ್ಟು ಏಟು ಒಂದೊಂದು ಏಟಿಗೆ ನರಳಿ ನರಳಿ ಸಾಯಬೇಕು ಈ ಮಗ. ಆಯ್ತಲ್ಲ, ನೀವು ಹೋಗಿ ಬನ್ನಿ, ಅವನ್ನೆಲ್ಲ ನಾನು ವಿಚಾರಿಸಿಕೊಳ್ಳುತ್ತೇನೆ. ನಿನಗೆ ಮನ ಬಂದ ಹೊರದಾಕು ಸುಜಾತ, ನೀವು ಹೋಗ್ತೇನೆ ನಾನು ಈಗ ಚಿತ್ರ ಇದ್ದಕ್ಕೋರು. ಗೌಡ್ರೆ ಹೋಗೋಣವೇ? ಹೋಗೋಣ. ನೀನು ನನ್ನ ಮೈ ಮುಟ್ಟಲು ಬರ್ತೀಯ? ನಾನು ನಿನ್ನ ಸುಮ್ಮನೆ ಬಿಡುವುದಿಲ್ಲ. ಇದರಿಂದಲೇ ನನ್ನ ಸೇಡೆ ತೀರಿಸಿಕೊಳ್ಳುತ್ತೇನೆ ಕಾಲು. ಇನ್ನು ನನ್ನ ಸೇಡು ತೀರುವುದಿಲ್ಲ ಕಣೋ. ನಿನ್ನ ಮೇಲೆ ನಾನು ಸೇಡನ್ನು ತೀರಿಸಿಕೊಳ್ಳುತ್ತೇನೆ. ತಂಗಿ ಸವಿತಾ, ಎಂದು ನನ್ನ ಸೇಡು ತೀರಿತಮ್ಮ, ಇಂದು ನನ್ನ ಸೇಡು ತೀರಿತು. ಹೌದು ಹೌದು, ನನ್ನ ಹಿಡಿದಿರುವ ಮುದ್ದು ಸಹಿತ ಪೆಟ್ಟು ಹೋಯಿತು. ಈ ವಿಷಯವನ್ನು ನಾನು ಮೊದಲು ನನ್ನ ಸ್ನೇಹಿತಕ್ಕೆ ಶಾಂತನಿಗೆ ತಿಳಿಸಬೇಕು. ಹೌದು. ಏ ಹುಚ್ಚ, ನೀನು ನನ್ನ ಮೇಲೆ ನನ್ನ ದೇಹಕ್ಕೆ ಕಿಚ್ಚ ಹಚ್ಚಿದ ಹುಚ್ಚಾನಿ. ಆದ್ರೆ ನಾನು ನಿನ್ನ ಸುಮ್ಮನೆ ಬಿಡುವುದಿಲ್ಲ. ಇದೇ ನಿನ್ನ ದೇಹವನ್ನು ಹರಿದು ಚಿದ್ರೆ ಚಿದ್ರೆ ಮಾಡಿ ಆದ್ರೆ ಮಾಡದಿದ್ದರೆ ನನ್ನ ಹೆಸರು ಸುಜಾತನೇ ಅಲ್ಲ. ಕಡಲೆ ತರತನ ಬೆಳಗಲ್ಲ, ಬೆಟ್ಟದ ಜಾತಿ ಮಗ ಅಲ್ಲ, ನಾ ಬೆಳದ ಹಗಲೆಲ್ಲ
ಎದ್ರ ವಿಚಾರ? ಮದುವೆ ಅಂತರೂ ಆಗ್ಲಿಲ್ಲ, ಮತ್ತೊಬ್ಬನ ಜೋಡಿ ಬೆನ್ನ ಹಚ್ಚಿ ಬಾಂಟಿ ಏನು ಮಾಡ್ಲಿ? ಹನುಮಾಪನ ಕಟ್ಟಿ ಕುಂದ್ರಲಿ ಅವನು ಗೊತ್ತಾಗತ್ತು. ಏನಾಗ ನಮ್ಮ ಗಣೇಶ್ ಕಟ್ಟಿ ಕುಂದ್ರಬೇಕಾದ್ರೆ ಬೇರೆ ಸಂಗನಗೌಡ ಮುಂದೆ ಕಾಟ್ ಐತಿ, ಎಲ್ಲಿಂದ ಕುಂತಿರಿಗಾಲಿ ಅಂತನ. ಹೌದು, ನನ್ನ ಕರಿಮನಿ ಮಾಲೀಕ ಯಾರು? ನಾನೇ ಏನಿಲ್ಲ ಪ್ರೇಯಸಿ. ನೀ ನನ್ನ ಪ್ರೇಯಸಿ. ಪ್ರೇಯಕ ಅನ್ನಲ್ಲಿ ಏನೇನು ಹಣ ಎತ್ತಲಿ? ನಾನು ಆಗುದಿಲ್ಲ ಅಕ್ಕೆ. ನೀ ಅಲ್ಲ ಕರಿಮನಿ ಮಾಲೀಕ. ಅಲ್ಲ ಕೈಯ ಕರಿಮನಿ ಮಾಲೀಕ ನೀನಲ್ಲ. ಮತ್ತೆ ಯಾರು? ಕರಿಮನಿ ಮಾಲೀಕ ರಾಹುಲ್ಲ. ಅಲ್ಲೇನ್ ನೋಡ್ತಿ ಇಲ್ಲಿ ನೋಡ್ತಿ. ಸರಿ ಹಿಂದಕ್ಕೆ ಸರಿ ಮದ್ವೆ ಮಾಡಂತೇಳ ನಮ್ಮ ಅಪ್ಪ ಬಾಯಿ. ಮದುವೆ ಮಾಡ ಅವ್ ಮಾತಾಡಿದ್ರೆ ಮುತ್ತುದಿರ್ತಾವ. ಕೈಯಾಗಂತ್ರ ಕೊಟ್ಟು ಕಳ್ಸಿದ್ರ ನಮ್ಮ ಮತ್ತು ನಂದ ಕಟ್ಟಿಂಗ್ ಮಾಡೋದ ಉಳಿತು ಬಾಕಿ. ಮಾತಾಡ್ತಿಲ್ಲ ಇದನ್ನ ಮಾತಾಡ್ತ ಮದ್ವೆ ಮಾಡಿ ಹಣ ಎತ್ತಲಿ. ಮದುವೆ ಅಂತೀಯಲ್ಲವ ಮಾಡ್ಕೋ ಬಂದಾಗ ನೋಡ. ಏ ತಗೋ ಹಾರ. ಹಂಗ್ಯಾಕ ಬಾಯ ಹಾ ಕಟ್ಟದ್ ಬಿಡ ಹೊಲಿ ಮದ್ವೆ ಮಾಡ್ಕೊರಿ ಇಬ್ರು ಕೂಡ ಲಗ್ನ ಮಾಡ್ತಾನೆ. ಗಾಡಿ ಅವ್ನ ನಾ ಮಾಡ್ಕೊತೀನಿ. ಅವ ನನ್ನ ಗಂಡ ನಾನು ಅವ್ನ್ ಹೇಳ್ತೀನಿ ನಡಬರಕ್ ನಿಂದೇನು. ಮತ್ತೆ ಇಷ್ಟೊತ್ತನ ಡಾಮ್ ರಟ್ಟ ಮಾಡಿದ್ದೀನಿ. ಅಡಿ ಜಾಗ ಕಲ್ಲಿ ಮೇಡಮ್ ಮುಗಿ ಡಾಮ್ ರಟ್ಟ ಮಾಡೇಬಿಟ್ಟು ಶಾಂತಿ ಆಗೈತೆ ನಡಿ. ಶಾಂತಿ ಮುಗಿದೈತೆ ನಡಿ. ಶಾಂತಿ ಮುಗಿಸ್ ಕಳ್ಸೇ ಹೊಲಕ್ ಬಂಡಿ. ಅಯ್ಯೋ ನಾಯ ಬನ್ಯವ ಹಲಕ ಟ್ರಂಡ್. ನಾಯಕ ಬನ್ಯವ ಹಲಕ ಟ್ರಂಡ್. ನಾವೇ ಬಂದು ರಂಡಿ. ಮೇಕಪ್ಪ ಮಾಡಿಕೊಂಡ ಮಾಡುತ್ತಾಳ ಈಕಿ ಬರಬರಿ ಒಂದೇ ಬಾರಿ ತಾಸ ಈಕಿಯ ಮೇಕಪ್ಪ ನೋಡಿ ಹದ್ರೈತಿ ನೋಡ ಮುಂದೆ ಕುಂತ ಕೂಸೆ Oh